ಸನಾತನ ಧರ್ಮಾಧೀಶಾಯ ಬನ್ನಿಋಷಭ ಜಗದ್ಗುರು ಪಾಹಿಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಕುರೋದ್ಭವ ಯಸ್ಯ ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿಕರ ಸ್ಥಿತಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಃಸ್ಮರಣೆಯ ಗುರುವಿನನ್ನು ಸ್ಮರಿಸಿಕೊಂಡು ಕ್ಷೇತ್ರದ ಪುಣ್ಯ ಪುರುಷರಾದ ವಿಶ್ವಾರಾಧ್ಯರನ್ನ, ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಕ್ಷೇತ್ರದಲ್ಲಿ ನಡೆದು ಬಂದಂಥ ಶಿವಾನುಭವ ಗೋಷ್ಠಿಯ ಇದುವರೆಗೂ ನಿಮ್ಮೆಲ್ಲರನ್ನು ಉದ್ದೇಶಿ ಅನುಭವಾಮೃತವನ್ನು ನೀಡಿ ಆಶೀರ್ವಚನವನ್ನು ದಯಪಾಲಿಸಂತ ಮಠದ ಕಿರಿಯ ಪೂಜ್ಯರಾದ ಶಿವಶೇಖರ ವಿಶ್ವಾರಾಧ್ಯ ಸ್ವಾಮಿಗಳವರಿಗೂ, ಶ್ರೀಮಠದವರೇ ಆದಂಥ ಪಂಡಿತರು, ವಾಗ್ಮಿಗಳು, ಬಸವರಾಜ ಶಾಸ್ತ್ರಿಗಳು, ಎಲೆ ಕೂಡಲಿಗಿ ಶಹಪುರ್ ಅವರಿಗೂ, ತಿಂಗಳ ಅಮಾವಾಸ್ಯೆಯ ಭಜನಾ ಸೇವೆಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನದ ಭಜನಾ ಸೇವಾ ಕಾಂಕ್ಷಿಗಳಾಗಿ ಆಗಮಿಸಿದಂಥ ವಿಶ್ವಗಂಗಾ ಭಜನಾ ಸಂಘ ಎಲ್ಲ ಮಿಕ್ಸ್ ಅಂತ ಎಲ್ಲ ಮಠದ ಸದ್ಭಕ್ತರಿಗೂ, ಪಾಲ್ಗೊಂಡಂಥ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರು ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣು ಶರಣ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥಣೀಯ ಶಿವಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನ್ನ ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನ ಹೆಸರು ಹೇಳುವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ, ಮತ, ಪಂಥ, ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ಜೀವನ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ತತ್ವಕ್ಕೆ ಬಂದು ನಿಂತಂತವರು ವಿಶ್ವಾರಾಧ್ಯರು. ಈ ಶರೀರ ಕ್ಷಣಿಕಾದ, ಇದರ ಲಾಭ ನಾವು ಪಡ್ಕೋಬೇಕು. ಅನುಭವಿಗಳೊಬ್ರು ಹೇಳಿದ್ರು, ಹೋಗು ತೀಯದು ಕಾಯ ವ್ಯರ್ಥ, ಇದರ ಲಾಭವ ಪಡೆದ ಯೋಗಿ ಸಮರ್ಥ. ಇದು ಅನುಭವಿಗಳು ಮತ್ತು ನಮ್ಮ ನಿಮ್ಮೆಲ್ಲರಿಗೆ ತಿಳಿದಂತೆ ಇದು ಯಾವ ಲೋಕ ಅಂತ ಕರೀತಾರಂತ ಕೇಳಿದಾಗ ನಾವಂತೀವಿ ಮ್ಯಾಗಿದ್ದದ್ದು ದೇವಲೋಕ, ಮುಡುಕಿಂದ ಪಾತಾಳ ಲೋಕ, ಮತ್ತ ನಿಂದ್ಯಾ ಲೋಕಪ್ಪ, ಇದು ಮರ್ತ್ಯ ಲೋಕ. ಮರ್ತ್ಯ ಲೋಕ ಅಂತ ತಿಳ್ಕೊಂಡಂದ್ರ ಅದರಾಗೆ ನಿಮ್ಮನ್ನ ಈ ಲೋಕದ ಹೆಸರು ಹೇಳಿಬಿಟ್ರ ಅವ್ರು. ಮರ್ತ್ಯ ಲೋಕ ಅಂತಂದ್ರ ಸತ್ತವರ ಲೋಕ, ಸಾಯುವವರ ಲೋಕ ಅಂತ ಹೇಳ್ತಾರೆ. ಈ ಲೋಕಕ್ಕೆ ಯಾಕೆ ಬರ್ತಾನ ಮನುಷ್ಯ ಅಂದ್ರ ಸಾಯ್ಲಕ್ ಬರ್ತಾನಂತ. ಯಾಕೆ ಸಾಯ್ತಾನಂದ್ರ ಮತ್ತೆ ಬರ್ಲಕ್ ಸಾಯ್ತಾನಂತ. ಇಂಥ ಅನುಭವಗಳ ಮಧ್ಯೆ ಇದು ಬರೋದು ಮಾತ್ರವಲ್ಲ, ಬಂದು ಇದರ ಮಹತ್ವವನ್ನು ತಿಳ್ಕೊಂಡು ಮಾನವನಾಗಿ ಹುಟ್ಟಿ ದಾನಿಯಾಗಿ ಜ್ಞಾನಿಯಾಗಿ
ಕೊನೆಗೆ ಮೌನಿಯಾಗಿರುವುದೇ ನಿಜವಾದ ಮಾನವನ ಲಕ್ಷಣ ಅಂತ ಹೇಳಿದ್ರು ವಿಶ್ವರಾಜ್. ನಾವೆಲ್ಲ ಹುಟ್ಟಿ ಬರ್ತೀವಿ ಸಹಜ, ಅದಕ್ಕೆ ಅನುಭವದಲ್ಲೇ ಬರ್ಬೇಕು. ಇದುವರೆಗೂ ಪದ ಹಾಡಿದ್ರು ಅವ್ರು, ಎಷ್ಟು ಚಂದ ಪದ ಹಾಡಿದ್ರು ಅವ್ರು. ಖರೆ ಇದು ಹೇಳೋದ್ರಲ್ಲಿ ನೋಡ್ಕೊಂಡು ಹೇಳಿರ್ತಾರ, ಅನುಭವದಿಂದ ಹೇಳಿರ್ತಾರ. ಈ ಮಾತು ಖರೆ. ಭಜನೆ ಅನ್ನುವಂಥದ್ದು ಏನಿರ್ತಲ್ಲ, ನೇರ ಭಗವಂತ ಮತ್ತು ಭಕ್ತನ ನೇರವಾದಂತ ಸಂಬಂಧ ಆಧ್ಯಾತ್ಮ ದೃಷ್ಟಿಯಲ್ಲಿ ಎಲ್ಲಿ ಸಿಗುತ್ತಂದ್ರೆ ಭಜನೆಯಲ್ಲಿ ಮಾತ್ರ ಸಿಗುವಂಥದ್ದಾಗ್ತದ. ನಿಜಗುಣ ಶಿವಯೋಗಿಗಳು ಷಟ್ಶಾಸ್ತ್ರಗಳನ್ನು ರಚನೆ ಮಾಡಿ ಪದ್ಯ ಗದ್ಯದಲ್ಲಿ ರಚನೆ ಮಾಡಿ ಲೋಕಕ್ಕೆ ಕೊಡುವಂತ ಸಂದರ್ಭದಲ್ಲಿ ಅವ ಸುಮ್ಸುನೆ ಭಜನಿ ಪದ ಕಟ್ಟಲಿಲ್ಲ. ಆ ಭಜನಿ ಪದದಲ್ಲಿ ಒಂದು ಮಾತು ಬರುತ್ತೆ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸೆಂದರಿ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸೆಂದರಿ. ಮಾಯಮರ್ಥನ ಶಂಭು ಲಿಂಗವನ್ನು ಒಲಿಸುವ ಈ ಜೀವನದ ಪರಿ. ನೀ ಯಾರಂತ ತಿಳ್ಕೊಳಪ್ಪ, ತಿಳ್ಕೊಂಡಾಗ ಈ ಮನುಷ್ಯನ ಬದುಕಿಗೆ ಅರ್ಥ ಬರುವಂತದ್ದಾಗ್ತದ. ಅಂಥ ನಿಜಗುಣ ಶಿವಗಳು ಭಜನಿ ಪದ ಬರೆಯೋದಕ್ಕಿಂತ ಪೂರ್ವದಲ್ಲಿ ಅವ್ರು ಹಾಡ್ಯಾರಂತ ಮತ್ತೊಬ್ಬರು ಹಾಡ್ಯಾರಂತ ಅವ್ರು ಹಾಡ್ಯಾರ. ಅಲ್ಲಿಂದ ಅಂಜನಪ್ಪ ಹಾಡಿದ, ಎಲ್ಲರೂ ಹಾಡ್ಕೊಂತ ಬಂದ್ರು. ಅದು ಅದರ ಉಗಮ ಆಗುವಂತ ಸಂದರ್ಭದಲ್ಲಿ ಶಂಭುಲಿಂಗನ ಸಮ್ಮುಖದಲ್ಲಿ ಕುಳಿತು ನಿಜಗುಣರ ಪದ ಬರಿತಿದ್ರು. ಬರ್ಕೊಂತ ತನ್ನ ಶಂಭುಲಿಂಗಕ್ಕೆ ನೋಡುತ್ತಿದ್ದ. ಶಂಭುಲಿಂಗ ತಲೆ ಅಳ್ಳಾಡಿಸಿದ್ರ ಈ ಪದ ಸರಿಯಾದಂತ ಇಡ್ತಿದ್ದಂತ, ಇಲ್ಲಾಂದ್ರೆ ಮುಟ್ತಿದ್ದಿಲ್ಲ ಅವ. ಅಂದ್ರ ಮನುಷ್ಯ ಇದನ್ನು ಚೆಕ್ ಮಾಡ್ತಾನಂತ ತಿಳ್ಕೊಂಡಿಲ್ಲ ಅವ. ಮನುಷ್ಯ ಪರೀಕ್ಷಕ ಆಗ್ತಾನಂತ ತಿಳ್ಕೊಂಡಿಲ್ಲ. ಭಗವಂತನಿಗೆ ನಾನು ರಚನೆ ಮಾಡಿದಂಥದ್ದು, ನಾನು ಕಟ್ಟಿದಂಥದ್ದು, ನಾನು ಭಾವನಾತ್ಮಕವಾಗಿ ಶಕ್ತಿ ತುಂಬಿದಂಥದ್ದು ಶಂಭುಲಿಂಗಕ್ಕೆ ಸಮರ್ಥ ಆಗ್ಬೇಕು, ಶಂಭುಲಿಂಗಕ್ಕೆ ಮುಟ್ಟಬೇಕು. ಅಂಥ ವಿಚಾರದಲ್ಲಿ ಏನಾದರೂ ಕೂಡ ಅರ್ಥ ಇದ್ರೆ ಅದನ್ನು ಭಜನೆಯಲ್ಲಿ ಮಾತ್ರ ಅಂತ. ಹಂಗ ಅಂಥ ಪದ್ಯಗಳನ್ನ ತನ್ನ ಭಾವನಾತ್ಮಕವಾಗಿ ಹಾಡ್ಕೊಂತಿದ್ದಾಗ ನನಗೂ ಭಜನೆ ಅಂದ್ರೆ ಬಹಳ ಖುಷಿ, ಬಹಳ ಇಷ್ಟ. ನಿಮ್ ಕಡೆಗೆ ಮಾತಾಡ್ತಿರ್ತೀನಿ, ನನ್ ಕಿವಿ ಆ ಕಡೆ ಇರ್ತಾವ, ಒಂದ್ ಕಿವಿ ಈ ಕಡೆ ಇರ್ತಾವ. ಇಷ್ಟು ಮಂದಿ ಕುಂದ್ರಲ್ಲ, ಹ್ಞೂ ಅಂತಿರ್ತೀನಿ. ಸಣ್ಣ ಅಪ್ಪರು ಚಿಟ್ಟಿ ಕೊಡ್ತಿರ್ತಾರ, ಮತ್ತೊಬ್ರು ಕಟ್ತಿರ್ತಾರ. ಇವೆಲ್ಲಾ ವಿಚಾರಗಳ ಮಧ್ಯೆ ಜೀವನಕ್ಕೆ ನಾವು ಬಂದೀವಿ ಅಂತಂದ ಬಳಿಕ ಹೋಗೋದು ಗಟ್ಟಿ. ಹ್ಯಾಂಗ್ ಹೋಗ್ಬೇಕಂತಂದ್ರ ಉಳ್ಕೊಂಡು ಹೋಗ್ಬೇಕಂತ. ಅದಕ್ಕೆ ಹೇಳ್ತಾರ ಅಜರಾಮರ. ಅಜರಾಮರ ಅಂತ ತಿಳ್ಕೊಂಡು ಏನಂತಂದ್ರೆ ನಾವು ಕಲ್ಪನೆಯಲ್ಲಿ ತರಬಹುದು. ಅಜರಾಮರ ಅಂದ್ರೆ ಏನನ್ನ ಅವ್ರು ಅಂದಾರ ಇವ್ರು ಅಂತಾರ ಮುಂದಿನವ್ರು ಅನ್ಕೊಂತದ್ರೆ ಅವ್ರು ಅಜರಾಮರವಾಗಿ ಉಳಿದು ಹೋದ್ರಿ. ಹೆಂಗ್ ಉಳಿದು ಅಜರಾಮರವಾಗಿ ಉಳಿದೋದ್ರಿ? ಅದೇನ್ ಹೇಳ್ಬ ಅಜರಾಮರವಾಗಿ ಉಳಿದೋದ್ ಹೆಂಗ್ ಅಜರಾಮರಪ್ಪ? ಅಜರಾಮರ ಅಂದ್ರೆ ಏನು? ಅಜರ ಅಂದ್ರೆ ಮುಪ್ಪಿರ್ಲಾರ್ದಂಥದ್ದು, ಅಮರ ಅಂದ್ರೆ ಸಾವಿರ್ಲಾರ್ದಂಥದ್ದಕ್ಕೆ ಅಜರಾಮರ ಅಂತಾರ. ಅಂಥ ತತ್ವವನ್ನ, ಅಂಥ ದಾರಿಯಲ್ಲಿ ಬಂದಂತವ್ರು ಸದ್ಗುರು ಸಮರ್ಥ ವಿಶ್ವರಾಜ್. ಅವ್ರು ತಿಳ್ಕೊಂಡ್ರು, ಎಲ್ಲರೂ ಬಂದಾರ, ಎಲ್ಲರೂ ಸಂಸಾರ ಮಾಡ್ಯಾರ, ಎಲ್ಲರೂ ಹೋಗ್ಯಾರ. ನಾನೂ ಬಂದೀನಿ, ಸಂಸಾರ ಮಾಡಿ ಉಳ್ಕೊಂಡು ಹೋಗ್ಬೇಕು, ಅದೇ ನನ್ನ ಜೀವನ. ಒಬ್ಬ ವಾಚಸ್ಪತಿ ಅನ್ನುವಂತ ದೊಡ್ಡ ಪಂಡಿತ ಇದ್ದ, ಬಹಳ ದೊಡ್ಡ ಪಂಡಿತ. ಅದಕ್ಕೆ ಇವತ್ತು ಯಾರಾದ್ರೂ ಪಂಡಿತರಿದ್ರೆ ಬಹಳ ಕಲ್ತಿದ್ರಂದ್ರೆ ವಿದ್ಯಾ ವಾಚಸ್ಪತಿಗಳು ಅಂತ ಬರೀತಾರ ಅವ್ರಿಗೆ. ಹೌದಲ್ಲ? ಮತ್ತೆ ಏನಂತ? ವಿದ್ಯಾ ವಾಚಸ್ಪತಿಗಳು. ಅವ ಇಷ್ಟು ತನ್ನ ಕರ್ತವ್ಯದಲ್ಲಿ ತಲ್ಲೀನ ಆಗ್ತಿದ್ದ. ಅವ ಗ್ರಂಥ ಬರ್ಕೊಂತ ಕುಂತನಂತಂದ್ರೆ ನಾ ಏನು ಬರೆಯಕತ್ತೀನಿ, ಏಸ್ ದಿನ ಆಯ್ತು ಅನ್ನೋದನ್ನು ಕಲ್ಪನಾ ಇರ್ತಿದ್ದಿಲ್ಲ ಅವನಿಗೆ.
ಒಮ್ಮೆ ಭಾಮಿನಿ ಷಟ್ಪದಿ ರೂಪದಲ್ಲಿ ಒಂದು ಕತ್ತಿ ಬರ್ಲಕತ್ತಿದ್ದ, ಬರ್ಕೊಂತ ಇದು ಒಂದು ಬರ್ಲಕತ್ತಿದ್ದ. ಇದಕ್ಕಿನ ಹೆಸರು ಇಟ್ಟಿದ್ದಿಲ್ಲ ಅವ. ಸುಮಾರು ದಿನಗಳಾಗಿತ್ತು, ಬರ್ಕೊಂತ ಹೊಂಟಿದ್ದ, ಅದಕ್ಕೆ ಹೆಸರಿಟ್ಟಿದ್ದಿಲ್ಲ. ಆ ಶಾಸ್ತ್ರಗಳಲ್ಲಿ ಅದನ್ನ ಲೋಕಕ್ಕೆ ಕೊಡಬೇಕು ಅಂತ ತಿಳ್ಕೊಂಡು ತನ್ನ ಭಗವಂತ ಹೇಳಿದಂಥದ್ದನ್ನ ಅದು ಪ್ರಾಕೃತಿಕವಾಗಿ ನನ್ನ ಕೈಯಿಂದ ರಚನೆ ಆಗಲಿ ಅಂತ ತಿಳ್ಕೊಂಡು ಬರ್ಕೊಂತ ಕುಂತಿದ್ದ. ಇವಾಗ ನಂಗೆ ಕರೆಂಟ್ ಇದ್ದಿಲ್ಲ, ಪಟ್ನೆ ದೀಪ ಆರ್ ಹೋಯ್ತು. ಆರ್ ಹೋದ ತಕ್ಷಣ ಕಣ್ಣು ಮುಚ್ಚಿಕೊಂಡು ಕುಂತ. ಹಿಂಗ ಒಬ್ಬರು ಬಂದು ದೀಪ ಹಿಡಿದ್ರು. ಅವ ನೋಡಿದ, ಯಾರ ನೀನು ಅಂತ ಕೇಳಿದ. ಆಕೆ ಅಂದಳು, ನನಗ್ ಗುಣ ಇಲ್ಲನ್ರಿ, ನನಗ್ ಗೊತ್ತಿಲ್ಲ ಅಂದವ. ಯಾಕೆ ಗೊತ್ತಿಲ್ಲ? ನಾ ನಿಮ್ ಹೆಂಡತಿ ಭಾಮಿನಿ ಅಂತಂದ. ಅಂದಳ ಹೆಣ್ಮಗಳು. ಹೌದೇನು? ಮತ್ತೆ ನನ್ನ ಲಗ್ನ ಯಾವಾಗ ಆಗ್ಯದ ಅಂತಂದವ. ಆಧ್ಯಾತ್ಮ ಲೋಕದಲ್ಲಿ ಶಿವನ ದಾರಿ ಹಿಡಿದಂಥವ, ಆಧ್ಯಾತ್ಮ ಲೋಕಕ್ಕನೇ ಒಂದು ಬುತ್ತಿ ಕೊಡುವಂತ, ರೊಟ್ಟಿ ಬುತ್ತಿ ಹಳಸಿ ಹೋಗ್ತದ, ಅನ್ನ ಕೆಟ್ಟ ಹೋಗ್ತದ, ಅದಕ್ಕೆ ಇಂತಿಷ್ಟೇ ದಿನ ಇಂತಿಷ್ಟೇ ಸಮಯ ಅಂತ ತಿಳ್ಕೊಂಡು ಅದಕ್ಕೆ ಅದರದೇ ಆದಂತ ಒಂದು ಪ್ರಾಕೃತಿಕ ಗುಣಧರ್ಮ ಅದ. ಅನ್ನೇನ ಕ್ಷಣಿಕ ತೃಪ್ತಿ ಜ್ಞಾನೇನ ಯಾವ ಜೀವನ ಪರ್ಯಂತಂ. ಅನ್ನ ಉಂಡೆವು ಅಂತ ತಿಳ್ಕೊಂಡಂದ್ರ 1 ತಾಸೋ 2 ತಾಸೋ 1 ದಿವಸ ಹೊಟ್ಟೆಗಿರ್ಬೋದು. ಬಹಳ ಆನಂದ ಆಯ್ತು. ಆದ್ರೆ ಸದ್ಗುರುನಾಥ ಬೋಧೆ ಮಾಡಿದಂತ ಜ್ಞಾನ ಇರ್ತದಲ್ಲ, ಆ ಜ್ಞಾನದ ಹೊಟ್ಟಿ ಹಸು ಜೀವನ ಪರ್ಯಂತರವಾಗಿ ನಾವು ತುಂಬಿಸುವಂತದ್ದಾಗ್ತದೆ. ಅಂತ ವಿಚಾರದಲ್ಲಿ ಕೇಳಿದ, ನೀ ಯಾರು? ನನಗ್ ಗೊತ್ತಿಲ್ಲಲ್ಲ, ಎಷ್ಟು ದಿವಸ ಆಯ್ತು ಲಗ್ನ ಆಗಿ? 25 ವರ್ಷ ಆಯ್ತು ಅಂತಂದ. ಹೌದೇನು? ಪುಸ್ತಕ ಬರ್ಕೊಂತೆ ಕುಂತಾನ, ಲಗ್ನ ಆದದ್ದು ಗೊತ್ತಿಲ್ಲ. ಹೆಂಡತಿಗಂದ, ಸರಿ, ನೀನು 25 ವರ್ಷ ನನ್ನೊಂದಿಗೆ ನಿನ್ ಜೀವನ ನಡೆಸಿ ಹೋದ್ರು ಅಂದ್ರೆ ಬಂದಿದ್ದೀನಿ. ನೀನು ಬಂದಿನ್ರಿ, ನೀ ಹಿಂಗೆ ಬರ್ಕೋತ ಕುಂತೀರಿ, ನಾ ಹಿಂಗೆ ಇಲ್ಲೇ ಕಡೆಗೆ ಕುಂತೀನಿ ಅಂದೊಳಗೆ. ಅಂದ್ರೆ ಈ 25 ವರ್ಷ ಕಳೆದು ಹೋದವು. ನಾನು ನೀನು ಮತ್ತು ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಹೊಸದಾಗಿ ಏನು ರೂಪಿಸೋದು ಉಳಿದಿಲ್ಲ. ಈಗಾಗಲೇ ನಾನು ವಯಸ್ಸಿನ ಹಿಂಬಾರೋ ಆಗಿಬಿಟ್ಟದ. ಆದ್ರೆ ಒಂದು ಕೆಲಸ ಮಾಡ್ತೀನಿ, ಏನಂತ ಕೇಳಿದ್ರೆ, ನಾನು ಈಗೇನು ಶಾಸ್ತ್ರ ಬರೆಯಕತ್ತೀನಲ್ಲ, ಈ ಶಾಸ್ತ್ರಕ್ಕ ಭಾಮಿನಿ ಷಟ್ಪದಿ ಅಂತ ತಿಳ್ಕೊಂಡು ಹೆಸರು ಕೊಡ್ತೀನಿ. ಇದು ಮುಂದೆ ಕಾಲ ಉಳಿತದ. ನನ್ನ ಕೈ ಹಿಡಿದಂತ ಭಾಮಿನಿ ಗಂಡನೊಂದಿಗೆ ಇರದಿದ್ರು ಕೂಡ ಲೋಕದಲ್ಲಿ ಮನೆ ಮಾತಾಗಿ ಉಳಿದಳು ಅಂತ ತಿಳ್ಕೊಂಡು ನಾನು ಹೆಂಡತಿ ಹೆಸರಾಗ್ಲಿ ಅಂತ ತಿಳ್ಕೊಂಡು ಅದಕ್ಕೆ ಭಾಮಿನಿ ಷಟ್ಪದಿ ಅಂತ ಬರದವ. ಹೆಂಡತಿ ಅಂದ್ರೆ ಈಗಾದ್ರೂ ಕೂಡ ಪುರಾಣಗಳೇನು ಬರಿತಾವಲ್ಲ, ಎಲ್ಲಾ ಪುರಾಣ ಪುಣ್ಯಕಥೆಗಳು ಇರ್ತಾರೆ. ವಿಶ್ವರಾತ್ರಿ ಪುರಾಣ ಭಾಮಿನಿ ಷಟ್ಪದಿನೇ ಅದ. ಆ ಸೂತ್ರ ಅಂತ ತಿಳ್ಕೊಂಡು ಹೇಳ್ತಾರ. ಆ ಭಾಮಿನಿ ಷಟ್ಪದಿಯ ಸೂತ್ರ ಆ ಪುಣ್ಯಾತ್ಮನ ಕೈ ಹಿಡಿದಿದ್ದಕ್ಕಾಗಿ ಆ ಹೆಣ್ಮಗಳು ಜೀವಂತ ಎಷ್ಟು ವರ್ಷ ಆಯ್ತು, ಎಷ್ಟು ಕಾಲ ಆಯ್ತು ಗೊತ್ತಿಲ್ಲ. ಒಬ್ಬ ಅನುಭಾವಿ ಗಂಡನೊಂದಿಗೆ ಕಲ್ತ್ಬೋದು. ಬಾಳಾದ್ರೆ ಗಂಡನ ಸಟ್ ಮಕ್ಕಳಾಗ್ಬೋದು, ಮರಿಗಳಾಗ್ಬೋದು, ಅವು ಸಾಯ್ಬೋದು, ಇವು ಸಾಯ್ಬೋದು, ಸಸಿ ಬರ್ಬೋದು, ಏನಾರೇ ಆಗ್ಬೋದು, ಎಂತ ಆಗ್ಬೋದು, ಆ ಮಾತು ಬೇರೆ. ಒಬ್ಬ ಅನುಭಾವಿ ಗಂಡನೊಂದಿಗೆ ಬೆರೆತು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಾಗ ಆ ಗಂಡ ಹೇಳಿದ, ಲೋಕ ಇರುವವರೆಗೂ ಕೂಡ ನಿನ್ನ ಹೆಸರು ನನಗಿಂತ ಮೊದಲೇ ವಾಚಸ್ಪತಿ ಅನ್ನುವಂಥದ್ದು ಬಹಳ ಮಂದಿ ಗೊತ್ತಿಲ್ಲ. ಆದ್ರೆ ಭಾಮಿನಿ ಷಟ್ಪದಿ ಅನ್ನುವಂಥದ್ದು ನಮ್ಮ ಪುರಾಣ ಹೇಳುವಂತ ಶಾಸ್ತ್ರ ಮುತ್ತವ್ರು ಎಲ್ಲರಿಗೂ ಗೊತ್ತದ. ಭಾಮಿನಿ ಷಟ್ಪದಿ ಅಂತ. ಹಾಗೆ ಜೀವನದಲ್ಲಿ ನಾವು ಹಾಗಿರ್ಬೇಕಂದ್ರೆ ಏನಾದ್ರೂ ಸಾಧಿಸಿಕೊಂಡು ಹೋಗ್ಬೇಕಂದಾಗ ಗಂಡ ಹೆಂಡತಿಯಲ್ಲಿ ಸಮರಸ ಭಾವ ಬರುವಂತದ್ದಾಗ್ತದ. ಬರೀ ಅದೇ ಚಿಂತೆ ಅಂದ್ರೆ ಒಬ್ರಿಗೊಬ್ರು ಅದು ಹೇಳ ಇದು ಹೇಳ ಹಾಂಗ್ ಮಾಡಿ ಹೆಂಡತಿ ಗಂಡ ಹೆಂಡತಿ ರಂಸಿ ಅಂದ್ರೆ ಸಂಸಾರ ಆಗುದಿಲ್ಲ. ಬಹಳ ಪ್ರೀತಿ, ಇಬ್ರು ಗಂಡ ಹೆಂಡತಿಗೆ ಬಹಳ ಪ್ರೀತಿಯಿಂದ ಒಬ್ಬ ಮಗಳಿದ್ರು, ಬಹಳ ಪ್ರೀತಿನಿಂದ. ಏನೋ ಕಾಲಕ್ಕ ಆ ಮಗಳು ಯಾವುದೋ ಅಕಾಲ ಮೃತ್ಯು ಆಗಿ ಅಂದ್ರೆ ರೋಗ ಬಂದು ಸತ್ತು ಹೋದಳು. ಹೆಂಡತಿಗೆ ಹುಚ್ಚಿಡದ್ ಬಿಡ್ತು. ಅಂದ್ರೆ ಬರೀ ಅಳ್ಕೊಂತ ಕುಂತು ಬಿಡು. ಇದ್ದೊಬ್ಬ ಮಗಳು ಆದಳು ಅಂತ ಹೇಳಿ ಬ್ಯಾಸರಾಗಿ ಸುಮ್ಮ ಹೊರಗೆ ತಿರುಗಾಡ್ಕೊಂತ ಹೋಗಿ ಬರ್ತಿದ್ದ. ಒಬ್ಬ ಸ್ವಾಮಿ ಮುತ್ತೆ ತಿರುಗಾಡ್ಕೊಂತ ಬಂದ. ಅವ ಎಲ್ಲಾರ ಮನೆ ಆ ಕಡೆ ಈ ಕಡೆ ತಿರುಗಾಡಿ ಯಾರ ಮನ್ಯಾಗ ಏನೋ ನೀಡಿದ್ದಿಲ್ಲ. ಅವತ್ತು ಏನೋ ಅವನ್ ಟೈಮ್ ಸರಿ ಇದ್ದಿದ್ದು ನನಗೆ ಗೊತ್ತಿಲ್ಲ.
ಇಲ್ಲಿ ಬಂದು ಯವ್ವ ಸ್ವಲ್ಪ ಏನಾದ್ರೂ ಮನೆ ನಿಮ್ ರೊಟ್ಟಿ ಅದನ್ನ ನೀಡ್ರಿ ಅಂತಂದ್ರು. ಅವ ಹೊರಗ್ ಹೋಗಿದ್ದ ಗಂಡ ಹೆಣ್ಮಗಳು ಕೂತ್ ಕೂತಿದ್ಲು. ಈಗ ಸಿಟ್ಟು ಬಂತು. ಎಲ್ಲಿಂದ ಬಂದಿ ಮಾರಾಯ ನಮ್ಮ ಮನೆಗೆ, ನನಗೆ ನನ್ನ ದುಃಖ ಮಸ್ತಾ ಇದೆ ಅಂತ ಅಂದ್ಕೊಂಡು ಅಂದಾಗ ಅವ ಅಂದ, ಅವನಿಗೂ ಸಿಟ್ಟು ಬಂದಿತ್ತು. ಎಲ್ಲಿಂದ ಬಂದಿದ್ನಿ? ನಾ ಸುಡುಗಾಡದಿಂದ ಬಂದಿನ್ರಿ ಅಂದ ಅವ. ಇದಕ್ಕೆ ಅದೇ ಹುಚ್ಚಿತ್ತಲ್ಲ, ಸುಡುಗಾಡದಿಂದ ಬಂದ್ರು ಬಾಡ ಆಯ್ತು ಯಪ್ಪ, ಬಾ ಒಳಗ್ ಬಾ ಅಂತ ಕರೆದು. ಇವ ಅಂದ, ನಾನು ಸುಡುಗಾಡದಿಂದ ಬಂದಿದೆ ಅಂತಂದ್ರೆ ಹೊರಗ್ ದಬ್ತಾಳನ ಏನಾರ ಅಂತಾಳನ, ಬೇಯ್ದು ಒಂದ್ ರೊಟ್ಟಿ ಹೋಗಿತ್ತಾಳಂದ್ ಮಾಡಿದ್ದೆವು. ಒಳಗ್ ಕರಿತಾಳಂದ್ರೆ ಏನಾರ ಮಜಾ ಇರ್ಬೇಕಂತ ಹೇಳಿ ಯಪ್ಪ ಸುಡುಗಾಡದಿಂದ ಬಂದಿನ. ಸುಡುಗಾಡದಿಂದ ನನ್ ಮಗಳ ಆರಾಮಾಳನ್ರಿ ಅಂತ ಕೇಳಿದ್ಲಿಕ್ಕೆ ಅವ ಸ್ವಾಮಿ ತೇಟ್ ಚದಾಮಿದ್ದ ಮುತ್ತೆ ಅವ. ಅದಕ್ಕಂತಾರ ಮುತ್ತೇವ್ರ ಅಂದ್ರ ಐಗೋಳಂದ್ರ ಸಾಮಾನ್ಯ ಇರಂಗಿಲ್ಲ. ಮತ್ತೆ ಯಾರಾದ್ರೂ ಬಸವರಾಜ ಶಾಸ್ತ್ರಿ ಮುತ್ಯನಂತರ ಐಗೋಳಿದ್ರಿ ಅಂತ ತಿಳ್ಕೊಂಡ್ರಿ ನೀವು. ಅವ್ರ ಅಂತಿರ್ತಾರ ಶತ ಮರ್ಕಟ ಹೇಯ ಏಕ ಜಂಗಮ ಅಂತಂತಾರ. ಅಂದ್ರ 100 ಕೋತಿ ಕೊಂದು ಒಬ್ಬ 500 ತಯಾರು ಮಾಡಿದ್ರಂತ ಅಂತಾರ. ಅದ ಮಾತ ಹಂಗಲ್ಲ. ಆದಿ ಕಾಲದಲ್ಲಿ ಮರ್ಕಟ್ ಅಂದ್ರ ದೊಡ್ಡ ಒಂದು ರತ್ನ ಇತ್ತಂತ. ಆ ಶತಮರ್ಕಟ ಹೇಯ ಅಂದ್ರ ಖರ್ಚು ಮಾಡಿ 100 ಮರ್ಕಟಗಳ ಖರ್ಚು ಮಾಡಿ ಎಷ್ಟು ಬೆಲೆ ಬರ್ತದ ಅಷ್ಟು ಬೆಲೆ ಕೂಡಿಸಿದ್ರು ಒಬ್ಬ ಸಮರ್ಥ ಜಂಗಮ ಸಿಗಂಗಿಲ್ಲ ಅಂತ ಅದು ಶಾಸ್ತ್ರ ಹೇಳುವಂತದ್ದಾಗ್ತದೆ. ಈಗಿನ ಮಂದಿ ಶಿಕ್ಷಕರು ಐಗಳು ಸ್ವಲ್ಪ ಮಂದಿ ಇರ್ತಾರ, ಹೊರಗೆ ಕೋತೇನಾರ ಬಾಲೆ ಅಂತ ಕರಿತಿರ್ತಾರ. ಅದಲ್ಲ. ಅಂತ ವಿಚಾರದಲ್ಲಿ ಜಂಗಮ ಸ್ಥಳ ಅಂದ್ರೆ ಬಹಳ ದೊಡ್ಡ ಸ್ಥಳ. ಗುರು ಲಿಂಗ ಜಂಗಮ ಅಂತ ತಿಳ್ಕೊಂಡು ಬಂದಂಥದ್ದು. ಏಕೋ ದೇವಸ್ತ್ರಯೋ ಭಾಗ ಗುರು ಲಿಂಗಂತೂ ಜಂಗಮಃ. ಒಂದು ದೇವರು 3 ಭಾಗ ಆಗಿ ಬಂದಂತ, ಒಂದು ಗುರು, ಒಂದು ಲಿಂಗ, ಒಂದು ಜಂಗಮ. ಗುರು ಲಿಂಗ ಜಂಗಮ ಆಗಿ ಬಂದಂತ ಗುರುವಾಗಿ ತಿರುಗಾಡ್ತಾನ ಲೋಕದಲ್ಲಿ, ಜಂಗಮ ಆಗಿ ತಿರುಗಾಡ್ತಾನ ಲೋಕದಲ್ಲಿ. ಲಿಂಗ ತನ್ನದೇ ಆದಂತಹ ಒಂದು ವೈವಿಧ್ಯಮಯದಲ್ಲಿ ಇಬ್ಬರೊಂದಿಗೆ ಪೂಜೆಗೊಳ್ಕೊಂತ ಭಕ್ತರೊಂದಿಗೆ ಪೂಜೆ ಮಾಡ್ಕೊಂತಿರ್ತದ. ಆದ್ರ ಅನುಭಾವಿಗಳು ಏನ್ ಹೇಳ್ತಾರ ಅಂತ ಕೇಳಿದಾಗ, ಅವರು ಪಂಡಿತರಾಗಿ ಸಕಲ ಶಾಸ್ತ್ರ ಪಾರಂಗತರಾಗಿ ಅನುಭವದಿಂದ ಬಂದು ಏಕನಿಷ್ಠೆಯಿಂದ ತ್ರಿಕಾಲ ಪೂಜಾ ಮಾಡ್ಕೊಂತ ಬಂದಾಗ ಗುರು ಲಿಂಗ ಜಂಗಮ ಅನ್ನೋತಕ್ಕಂಥ ಶಬ್ದ ಕಡಿಗೆ ಬಂದಾಗ 3 ಕೂಡಿ ಒಂದೇ ಯಾರಾಗ್ತಾರ ಅವನೇ ಸಾಕ್ಷಾತ್ ಶಿವ ಆಗ್ತಾನಂತ. ಅಂತ ಶಿವಸ್ವರೂಪಿಗಳು ಸದ್ಗುರು ಸಮರ್ಥ ವಿಶ್ವರಾಜ್ಯರು. ಗುರು ಲಿಂಗ ಜಂಗಮ ಕಡೆಕಾತಾರ. ಇನ್ನು ಮತ್ತೆ ಕೂಡ್ಬೇಕಾದ್ರ ಅದು ಲೋಕದಲ್ಲಿ ಬಹಳ ಪ್ರಯತ್ನ ಬೇಕಂತ. ಅಂತ ಪ್ರಯತ್ನ ಮಾಡಿ ಮತ್ತ ಗುರು ಆದವ್ರವ್ರೆ, ಲಿಂಗ ಆದವ್ರವ್ರೆ, ಶಿವ ಆದವ್ರು ಯಾರಂದ್ರ ಸದ್ಗುರು ಸಮರ್ಥ ವಿಶ್ವರಾಜ್ಯ. ಅವ ಕೇಳಿದ್ನಂತ ಬಾಳ ಇದ್ರಾಗ ಏನೋ ಇದ್ದಂಗ ಅದ, ನಾನು ಯಾಕೆ ಟೈಮ್ ಹೊಡ್ಲಿ ಗಾಡಿ ಹೊಡ ಅಂತ ತಿಳ್ಕೊಂಡ್ ಹೋಗಿದ್ನವ. ಚಲೋ ಅದ. ನಿನ್ ಮಗಳು ಏನಂದಳಂತಂದ್ರ, ಬಾಳ ದಿನ ಆಯ್ತಂತ ಬಾಯಿ ಕೆಟ್ಟಂಗ ಆಗ್ಯದಂತ, ಅದಕ್ಕೆ ನಮ್ಮ ಅವ್ವ ಏನಾರ ಅಡಿಗೆ ಮಾಡಿ ಕೊಟ್ರ ತಗೊಂಬಾ ಅಂತ ಹೇಳ. ಮತ್ತ ಉಡ್ಲಕ್ ಬಟ್ಟಿನೂ ಇಲ್ಲ, ಬಟ್ಟಿಗೆ ಇಟ್ಟಿದ್ರು ತಗೊಂಬಾ ಅಂತ ಹೇಳ್ಯಾರ. ಆಯ್ತಂತಂದ ಅಂದಳು. ನಿಂದ್ರಪ್ಪ ಕುಂದ್ರ ಅಂದ. ಇದು ಗಂಡ ಇಲ್ಲೇ ಹೋಗಿತ್ತು. ಆಕೆ ಅದು ಇದು ಕರಿಗಡಪ ಸ್ವಾಮಿ ಅವನು ಏನೋ ಜೋರ ಇದ್ದಂಗ ಅದಪ್ಪ ಅಂದವ. ಅಡಿಗೆ ಪಡಿಗೆ ಮಾಡಿ ಒಟ್ಟು ಒಂದು ದೊಡ್ಡ ಟಿಫನ್ ಬಾಕ್ಸ್ನ ಕಟ್ಟಿದ್ರು. ಕಟ್ಟಿ ಬಟ್ಟಿ ಇಲ್ಲಿ ಯಾರು ಹೊಡ್ಬೇಕು ನನಗೆ. ಆಕೆ ಆದ ನಂತರ ಇದ ಆರಾಮಾಳ, ಬೇಕಾದಂಗ ಆರಾಮಾಳ, ಬಟ್ಟಿ ಇಲ್ಲ ಅಂತಂದಳ. ಅದಕ್ಕೆ ಬಟ್ಟಿ ಬರೀ ಮತ್ತ ಬಂಗಾರ ಸಾಮ ಎಲ್ಲ ಸವಿಯಪ್ಪ ಆಕಿನ್ ಬಿಟ್ಟು ನಾ ಏನಾಗ ತಗೋ ಅಂತ ತಿಳ್ಕೊಂಡು ಕಟ್ಟಿ ಕೊಟ್ರು. ಹೊಟ್ಟೆ ಹೊತ್ಕೊಂಡು ಸ್ವಾಮಿ ಓಡ್ಲಕತ್ತ. ಮುತ್ಯ ಓಡ್ದ ಗಂಟು ಬಂದ. ಈಕ ನಕ್ಕೊಂತ ಕುಂತಿದ್ದು ಜಿನ್ನ ಅಳ್ಕೊಂತ ಕುಂದ್ರದ್. ಇವತ್ತು ಯಾಕೆ ನಕ್ಕೊಂತ ಕುಂತದ ನಮ್ಮ ಆಸಾಮಿ ಅಂದವ. ಯಾಕೆ ನಕ್ಕೊಂತ ಕುಂತದ? ಇರ್ಲಿ ಅಂತ ತಿಳ್ಕೊಂಡು ಬಂದು ಯಾಕ ಅಂತ ಕೇಳಿದ. ಯಾಕೂ ಇಲ್ಲ, ಒಬ್ಬ ಜಂಗಮ ಮೂರ್ತಿಯ ಬಂದಿದ್ದ. ಅವನಿಗೆ ಕೇಳಿದ, ಏನಾರ ಎಲ್ಲಿ ಹೋಗಿದ್ದೆಪ್ಪ ಅಂತ ಕೇಳಿದೆ. ಏನೂ ಇಲ್ಲ, ನಾನು ಕಿಂತಲ್ಲಿಂದ ಬಂದೀನಿ ಅಂತ. ಸುಡುಗಾಡಕ ಮತ್ತ ನಮ್ಮ ಮಗಳನ್ನ ಸುಡುಗಾಡದಾಗ ಇಟ್ಟು ಬಂದಿವಲ್ಲ, ಅದಕ್ಕೆ ಅಲ್ಲಿ ಹಾಳ ಅಂತಂದ್ರು. ಆಕಿ ಭೇಟಿಯಾಗಿದ್ಲಂತ. ಬರವತ್ನ್ಯಾಗ ಇಂತಿಂತ ತೊಂಬ ಅಂದ್ರ ಅದಕ್ಕೆ ಕೊಟ್ಟಿನಿ. ಅದಕ್ಕೆ ಮಗಳಿಗೆ ನಮ್ಗೆ ಇವತ್ತು ಮತ್ತ ಸಂಬಂಧ ಕೂಡಿದಂಗ ಆಯ್ತು, ಅದಕ್ಕೆ ನಾ ಖುಷಿಯಾಗೀನಿ ಅಂತ ಅಂದಳಂತಕಿ. ಇವ ಅಂದ, ಯಾನ ಮಗ ಏನಾರು ಬಂದ್ ಮಾಡ್ಯಲ್ಲೇ ಬಸ್ತಾನೆ ಅಂತ ತಿಳ್ಕೊಂಡೆ. ನೇಂದ್ರ ಅಂತಂದು ಒಂದು ಕುದುರೆ ತಗೊಂಡು, ಮನ್ಯಾಗ ಕುದುರೆ ಇತ್ತು. ಎಕಡೆ ಹೋದ ಬರ ಅಂತದ. ನಾನು ಅಡಿಗೆ ಆರ್ತದ ಜಲ್ದಿ ಮುಟ್ಸಂತಂದೆ. ಏನ್ ಅರ್ಜೆಂಟ್ ಹೋಗ್ತೀನಿ ಅಂತ ತಿಳ್ಕೊಂಡು
ಸ್ವಾಮಿ ಮತ್ತೆ ತೆರೆದು ಹೊಡ್ಕೋತ ಆದಂತಂದ. ನಿನಗ್ ಸಿಟ್ಟು ಬಂತ ಮಗ ಮಸ್ತ ಏನಾರು ಬಸ್ತಾನೆ ಮಾಡ್ಯಾನಪ್ಪ ಅಂತ ಕುದುರೆ ತಗೊಂಡು ಓಡಿ ಹೋದ. ಸ್ವಾಮಿ ಮದ ಹಿಡ್ದೂರ್ ಹೋತನ. ದೂರ ಹೋಗಟ್ಟಿ ಒಂದ್ ಹೊರಗ್ ಕಬ್ಬಿನ ಹೊಲ ಇತ್ತು. ಸ್ವಾಮಿ ಇನ್ನೇನ್ ಬಿಡಂಗ್ ಕಾಣಲ್ಲ, ಈ ಮಗ ಕುದುರೆ ತಗೊಂಡ ಬಂತಾನಂತ ತಿಳ್ಕೊಂಡು ಕಬ್ಬಿನ ಗದ್ದೆಗೆ ಹೊಕ್ಕೊಂಡ ನಂತರ ಇವನು ಕುದುರೆ ಮ್ಯಾಗ ಕುಂತ ಬಂದ. ಆ ಕಬ್ಬಿನ ಗದ್ದೆಗೆ ಹೊಕ್ಕೊಂಡು ನೋಡಿದ. ಅಲ್ಲೇ ಇಳಿದು ಅವನಿಗೆ ಹಿಡಿಬೇಕಂತ ತಿಳ್ಕೊಂಡು ಕುದುರೆ ಕಬ್ಬಿನಾಗ ಹೋಗಂಗಿಲ್ಲ. ಅದಕ್ಕೆ ಏನ್ ಮಾಡಿದ, 4 ಕಬ್ಬು ಕೂಡಿಸಿ ಗಂಟಾಕಿ ಕುದುರೆಯಲ್ಲಿ ಕಟ್ಟಿ ಸ್ವಾಮಿ ಬೆನ್ನ ಹತ್ತಿದ. ಸ್ವಾಮಿ ಮಗ ಹೆಚ್ಚಿಗೆ ಆದಾಗ ಏನಾರ ಮತ್ತೆ ಆಯ್ತ ಅವ ಹಿಂಗ್ ಬರೋದ್ರಾಗ ಹಿಂಗಾಯ್ತು ಬಂದ ಕುದುರೆ ಮ್ಯಾಗ ಕುಂತು ತೊಗೊಂಡಾದ. ಕುದುರೆ ಬುತ್ತಿ ಗಿತ್ತಿ ಎಲ್ಲ ತೊಗೊಂಡಾದ. ಇದು ಕುದುರೆ ಮುಂದೆ ಟಾಣ್ ಹಾರಾಡವತ್ನಾಗ ಇದೇನಾಗ್ಬೇಕು. ಇವ ಬಂದ ಮನೆಗೆ ಬಂದ, ಇವನು ಮಗ ಮಾರಿಡ್ಸ್ಕೊಂಡು ಹೆಣ್ತಿ ಕೇಳಿದೆ, ಯಾಕೆ ಸಿಕ್ಕ ನನ್ನ ಸಿಕ್ಕ ಅಂದ. ಮತ್ತ ಕುದುರೆ ಕಳದಂದ್ರೆ ಸಿಟ್ಟಿಗೆ ಇರ್ತಾಳೆ ಹೆಣ್ತಿ. ಮತ್ತ ಕುದುರೆ ಎಲ್ಲಿ ಅದ? ಎಲ್ಲ ಮಗಳು ನಿಮ್ಮ ಮಳೆ ಸಿಟ್ಟಿಗೆ ಇರ್ತಾನಂತ ತಿಳ್ಕೊಂಡು ಕುದುರೆ ತಗೊಂಬಂದಿದ್ದು, ಅದಕ್ಕೆ ಕುದುರೆ ಕೊಟ್ಟು ಬಂದಿನಿ ಅಂತ ಹೇಳಿದ ಅಂತೀವ. ಇದು ಲೋಕದ ವ್ಯವಹಾರ ಅಲ್ಲ. ಲೋಕದ ವ್ಯವಹಾರದಲ್ಲಿ ಸಮಚಿತ್ತವಾಗಿರತಕ್ಕಂಥದ್ದೇ ಯೋಗ ಅಂತ ಕರೀತಾರೆ. ಅದಕ್ಕೆ ಯೋಗಕ್ಕ, ಧ್ಯಾನಕ್ಕ, ಜಪತಪಕ್ಕ ಸ್ವಾಮಿನೇ ಆಗ್ಬೇಕು, ಸನ್ಯಾಸಿನೇ ಆಗ್ಬೇಕು, ಸಾಧುನೇ ಆಗ್ಬೇಕಂತಿಲ್ಲ. ಒಬ್ಬ ಜಲಧರ ಅಂತ ತಿಳ್ಕೊಂಡು ಒಬ್ಬ ಬ್ರಾಹ್ಮಣ, ಜಲಧಾರಿ ಅಂತ ತಿಳ್ಕೊಂಡು ಒಬ್ಬ ಬ್ರಾಹ್ಮಣ ಸಹಜವಾಗಿ ಗೃಹಸ್ಥನಾಗಿ ಸಂಸಾರ ನಡೆಸುವಂತಿದ್ದ. ಇದ್ದಂತ ಸಂದರ್ಭದಲ್ಲಿ ಅವನಿಗೆ ತಪಸ್ಸು ಮಾಡಬೇಕು, ಪ್ರಪಂಚ ಇದು ಉಪಯೋಗ ಇಲ್ಲ ಅಂತ ಅನುಭವಕ್ಕೆ ಬಂತು. ಜೀವನದಲ್ಲಿ ಏನಾದರೂ ಸಾಧಿಸಬೇಕಂದ್ರೆ ಪ್ರಪಂಚದಿಂದ ಪಾರಮಾರ್ಥಕ್ಕೆ ಬರಬೇಕು, ಅನೀತಿಯಿಂದ ನೀತಿಯಡಿ ಬರಬೇಕು, ಅಸತ್ಯದಿಂದ ಸತ್ಯದಡಿಗೆ ಬರಬೇಕು, ಅಜ್ಞಾನದಿಂದ ಜ್ಞಾನದಡಿಗೆ ಬರಬೇಕು. ಅಂದಾಗ ನಿಜವಾದ ಜೀವನಕ್ಕೆ ಸಾರ್ಥಕತೆ ಬರ್ತದ ಅಂತ ಅರ್ಥ ಮಾಡ್ಕೊಂಡವ. ಅವ ಸಹಜವಾಗಿ ಅಡವಿ ಒಂಟಾರಣ್ಯದಲ್ಲಿ ಒಂಟು ಮನೆಯಲ್ಲಿದ್ದ. ಎಲ್ಲಾ ಬಿಟ್ಟುಕೊಟ್ಟು ಬಂದು ಸಮುದ್ರ ದಂಡೆಯಲ್ಲಿ ಬಂತು. ಋತುಮಾನಕ್ಕೆ ವ್ಯತಿರಿಕ್ತವಾಗಿ, ಅದಕ್ಕೆ ವಿರುದ್ಧವಾಗಿ ತಪಸ್ಸು ಮಾಡ್ಲಕ್ ಶುರು ಮಾಡಿದ. ತಪಸ್ಸು ಮಾಡ್ಬೇಕಂತ ತಿಳ್ಕೊಂಡ್ರು. ಅಂದ್ರೆ ಬ್ಯಾಸಿಯಾಗಿ ಏನ್ ಮಾಡ್ಲಕತ್ತ, ಪಂಚಾಗ್ನಿ ಅಂತ ತಿಳ್ಕೊಂಡು ಜಪ ಮಾಡುವಂತವ್ರು, ಅನುಷ್ಠಾನ ಕುಂದ್ರಂತವ್ರು ಪಂಚಾಗ್ನಿಯಲ್ಲಿ ಕುಂತು ತಪಸ್ಸು ಮಾಡ್ತಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಪಂಚಾಗ್ನಿ ಅಂದ್ರೆ 5 ಕಡೆಗೆ ಬೆಂಕಿ ಉರ್ಸೋದು, ನಡು ಕುಂದ್ರದು. ಕಡಿ ಬ್ಯಾಸಿಯಲ್ಲಿ 5 ಕಡೆಗೆ ಆ ಕಡೆ ಈ ಕಡೆ ಬೆಂಕಿ ಹಚ್ಚೋದು, ನಡು ಕುಂತು ಬಿಡೋದು, ಅದು ಪಂಚಾಗ್ನಿ ಜಪ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತು ಶೀತ ಮಾರುತ ಜಪ ಅಂತ ತಿಳ್ಕೊಂಡಂದ್ರೆ ಎಷ್ಟು ತಣ್ಣಗಿರ್ತದ ಅಂತ ತಣ್ಣಗ ಸಂದರ್ಭದಲ್ಲಿ ಹೋಗಿ ಹೊಳ್ಯಾಗ ಕುಂತು ಜಪ ಮಾಡೋದು. ಅವೆಲ್ಲ ಮಾಡಿದ ಅವಂದ ಇವೆರಡಕ್ಕಿಂತಲೂ ಇನ್ನೂ ಮುಂದರಿಬೇಕಂತ ತಿಳ್ಕೊಂಡು ಊಟ ಬಿಟ್ಟ, ನೀರು ಬಿಟ್ಟ, ಒಂಟುಗಾಲಿನ ಮೇಲೆ ನಿಂತು ತಪಸ್ಸು ಮಾಡಕತ್ತ. ಒಂಟುಗಾಲಿನ ಮೇಲೆ ನಿಂತು ತಪಸ್ಸು ಮಾಡ್ಕೊಂತ ಏಕಾಗ್ರ ಚಿತ್ತನಾಗಿ ಬಹಳ ಅಚಲನಾಗಿ ನಿಂತು ಬಿಟ್ಟ. ಅಂದ್ರೆ ಅಳ್ಳಾಡ್ಲಾರ್ದಂಗ ನಿಂತು ಬಿಟ್ಟ. ನಿಂತಂತ ಸಂದರ್ಭದಲ್ಲಿ ಹಕ್ಕಿಗಳು ಬಂದು ಅದ್ರ ಮ್ಯಾಗ ಗೂಡು ಕಟ್ಲಕತ್ತು. ಗೂಡು ಕಟ್ಟುವಂತ ಸಂದರ್ಭದಲ್ಲಿ ಇವಂದ, ನಾನು ಇನ್ ಮ್ಯಾಗ ಅಳ್ಳಾಡಿದ್ನಂತಂದ್ರ ತಲೆ ಮ್ಯಾಗಿದ್ದಂತ ಹಕ್ಕಿ ಹಾರಿ ಹೋಗ್ತದ ಪಾಪ, ಅದಕ್ಕೆ ಸಂತಾನ ಉತ್ಪತ್ತಿ ಆಗತಕ್ಕಂಥ ಸಂದರ್ಭ ಆದ ಅಂತ ತಿಳ್ಕೊಂಡು ಅಷ್ಟೇ ಮನಸ್ಸಿನಿಂದ ನಿಂತ. ಸ್ವಲ್ಪ ದಿವಸ ಆದ ನಂತರ ಹಕ್ಕಿ ಆದವು, ಹಾರಾಡಿದವು, ಹೊರಗೆ ಹೋದವು. ಇವ ಅಂದ, ನನಗೇನೇನು ಹೋಗಕ್ ಸಾಧ್ಯ ಆಯ್ತು, ಸಿದ್ಧಿ ಗಳಿಸಿನಿ ಅಂತ ತಿಳ್ಕೊಂಡು ಹೋಗಿ ಆ ಸಮುದ್ರದಲ್ಲಿ ಹೊಳೆಯಲ್ಲಿ ತಾನೇನ್ ಜಪ ಮಾಡ್ತಾನೆ, ಹೊಳೆಯಲ್ಲಿ ಕೈಕಾ ತಕ್ಕೊಳಕತ್ತಿದ್ದ. ಅವಾಗ ಒಂದು ಅಶರೀರ ವಾಣಿ ಆಯ್ತು. ಏನಂದ್ರೆ, ನಿನ್ನ ಜಪದ ಮುಂದೆ ಆ ಜಲಾಧಾರನ ಜಪದ ಮುಂದೆ ತುಲಾಧಾರನ ಜಪಕ್ಕಿಂತ ನೀ ಏನ್ ದೊಡ್ಡದಲ್ಲ ಅಂತ ಶರೀರವಾಣಿ ಆಯ್ತು. ಇವಾಗ ಗಾಬರಿ ಅದ. ನಾ ತುಲಾಧಾರ ಅಂತ ತಿಳ್ಕೊಂಡ್ರೆ ಅವನಕಿನ ನಾ ಬಹಳ ಕಠಿಣ ತಪಸ್ಸು ಮಾಡೀನಿ, ಮತ್ತೆ ನನ್ಕಿನ ಹಿಂಗ ಅಂತಾನಂದ್ರೆ ಹೆಂಗ? ಆಯ್ತು, ಹೋದ್ರಾಯ್ತು ಅಂತ ತಿಳ್ಕೊಂಡು ತುಲಾಧಾರ ಎಲ್ಲಿ ಇರ್ತಾನಂತ ಹುಡುಕಾಡ್ಕೊಂತ ಹೋದ. ಅದ ಶರೀರವಾಣಿ ಹೇಳಿತ, ಕಾಶಿಯಲ್ಲಿ ಹಿಂಗೊಬ್ಬ ಅದಾನ, ಅವನು ಮುಂದೆ ನಿನ್ ತಪ ಏನೂ ಅಲ್ಲ. ಆಯ್ತಂತ ತಿಳ್ಕೊಂಡು ಅಲ್ಲಿ ಹೋಗಿ
ಯಾರು ತುಲಾದಾರ ಅಂತ ತಿಳ್ಕೊಂಡು ಹಿಂಗ್ ತಿರುಗಾಡ್ಕೊಂತ ಹೊಂಟಂತ ಸಂದರ್ಭದಲ್ಲಿ ಒಬ್ರು ಯಾರು ಹೇಳಿದ್ರು, ತುಲಾದಾರನ್ ಮನೆಯಲ್ಲಿ ಅದ್ರಿ, ಏನ್ ದೊಡ್ಡ ವ್ಯಾಪಾರಿಸ್ತಾನ್ರಿ, ಇಲ್ಲಿ ಅದಾನ್ ನೋಡ್ರಿ ಅಂತ ಹೇಳ್ಬಿಟ್ರು. ಹೋದ ನಂತರ ಅವ ಮೈ ತುಂಬ ಬಂಗಾರ ಹಾಕೊಂಡಿದ್ದ, ಬಟ್ಟೆ ಉಟ್ಕೊಂಡಿದ್ದ, ವ್ಯಾಪಾರ ಮಾಡ್ತಿದ್ದ, ಒಬ್ಬ ವೈಶ್ಯನಾಗಿದ್ದ. ಅವ ಹೋದ ನಂತರ ಇವ್ ಬರ್ರಿ, ನೀವ್ ಬರ್ತೀರಿ ಅನ್ನೋದು ನನ್ ಮೊದಲೇ ಗೊತ್ತಿತ್ತು, ಬರ್ರಿ ಅಂದ. ಒಬ್ಬ ಯಾಕಪ್ಪ, ನನಗೂ ಶರೀರವಾಣಿ ಆಗಿತ್ತು, ಒಬ್ಬ ಇಂತ ಬರ್ತಾನ. ಅವನಿಗೆ ಕರ್ಕೊಂಡು ಕುಂದಿರ್ಸಿದ, ಉಣಿಸಿದ, ತಿನ್ನಿಸಿದ. ಅವ ಅಂದ, ನಾ ಜಪ್ಪ ಬಿಟ್ಟಿನಿ, ತಪ್ಪ ಬಿಟ್ಟಿನಿ, ಸಾಧು ಆಗಿನಿ, ಎಲ್ಲೊಟ್ಟು ಬಿಟ್ಟಿನಿ, ನೋನ್ ಇಂತ ಎಲ್ಲಾ ಸಿದ್ಧಿ ಮಾಡ್ಕೊಂಡಿನಿ ಅಂತ ತಿಳ್ಕೊಂಡ್ ನನ್ ಕಲ್ಪನೆ ಆಗ್ಯದ. ಇವ ವ್ಯಾಪಾರ ಮಾಡ್ತಾನ, ಈ ಕಡೆ ಸಂಸಾರ ಮಾಡ್ತಾನ, ಇವ ಈ ದೇವ್ರ ಅಂತಾನ, ಇವ ನನ್ಕಿನ ಹೆಚ್ಚಿಗೆ ಹ್ಯಾಂಗಾದ. ಅವನಿಗೆ ಕೇಳಿದ, ನಿನಗೆ ನನ್ಕಿನ ದೊಡ್ಡ ಸಿದ್ಧಿ ಆಗ್ಯದ ಅಂತ ತಿಳ್ಕೊಂಡು ಹ್ಯಾಂಗಾದ? ಅವ ಅಂದ, ನಾನು ವೇಶ್ಯನಿದ್ದೀನಿ, ಅಂದ್ರೆ ತಕ್ಕಡಿ ಹಿಡ್ಕೊಂಡು ತುಲಾಧಾರ, ತಕ್ಕಡಿ ಹಿಡ್ಕೊಂಡು ತೂಗ್ತೀನ. ಈ ತುಲಾಭಾರ ಅಂತ ತಿಳ್ಕೊಂಡು ನೀವೆಲ್ಲ ನಿಮ್ಮ ಅಪ್ಪರಿಗೆ ಮಾಡ್ತಿರ್ತೀರ. ತುಲಾಭಾರ ಅಂದ್ರೆ ತಕ್ಕಡಿಯಲ್ಲಿ ಅವರನ್ನು ತೂಗುವುದು. ಆ ತಕ್ಕಡಿ ಹಿಂಗ್ ಹಿಡ್ಕೊಂಡು ಕುಂತಿದ್ದವ, ಆ ತಕ್ಕಡಿಯಲ್ಲಿ ಅವ ಅಂದವ, ನಿನಗೆ ಏಕಾಗ್ರ ಚಿತ್ತ ಅಂತ ಹೆಂಗ್ ಅನಿಸ್ತದ? ದೇವ್ರ ಕಡೆಗೆ ನೀ ದೇವರಲ್ಲಿ ಭಾವನೆ ನೀ ಇಟ್ಟಿದೆ ಅಂತ ತಿಳ್ಕೊಂಡು ನಾ ಹ್ಯಾಂಗ ನಂಬಲಿ? ನಿನಗೆ ಸಿದ್ಧಿ ಆಗ್ಯದ ಅಂತ ತಿಳ್ಕೊಂಡು ನಾ ಹ್ಯಾಂಗ್ ತಿಳ್ಕೊಲಿ ಅಂದಾಗ ತುಲಾಭಾರ ಒಂದು ಮಾತು ಹೇಳಿದ, ನೀನು ಎಲ್ಲಾನು ನೋಡ್ತೀರಿ, ನಮ್ ತಕ್ಕಡಿದ್ ಏನದು ತಕ್ಕಡಿದ್ ಹಿಡಿಯೋ ಹೊತ್ತಿಗೆ ಅದು ಇರ್ತಲ್ಲ, ಅದೇನಪ್ಪ ಕಾಟದ ಒಂದು ಕಡ್ಡಿ ಇರ್ತದ, ನಂದು ಏನ್ ಕಲ್ಲು ಇರ್ತೇನಲ್ಲ, ಆ ಕಲ್ಲಿಟ್ಟು ತೂಗ್ತೀನಿ ನಾನು. ತೂಗು ಕಲ್ಲು, ಈ ಕಡೆ ಬೆಳ್ಳಿ ಇರ್ಲಿ, ಬೆಲ್ಲ ಇರ್ಲಿ, ಬಂಗಾರ ಇರ್ಲಿ, ಇದಕ್ಕೆ ನಾನು ನೋಡಂಗಿಲ್ಲ, ನಡುವಿನ ಕಡ್ಡಿಗೆ ಮಾತ್ರ ನಾನು ನೋಡ್ತೀನಿ, ನನ್ನ ಮನಸ್ಸು ಯಾವಾಗಲೂ ಅಲ್ಲಿ ನಿಂತಿರ್ತದ ಅಂತ ಹೇಳಿಬಿಟ್ಟವ. ನನ್ನ ಕಲ್ಲಿನ ತೂಕ ಇದು, ಬಂಗಾರ ಇರ್ಲಿ, ಬೆಳ್ಳಿ ಇರ್ಲಿ, ಬೆಲ್ಲ ಇರ್ಲಿ, ಏನೇ ಇರ್ಲಿ, ಅದಕ್ಕೆ ಏನೂ ಇಲ್ಲ, ನಾ ಎದಕ್ಕೆ ಬೆಲೆ ಕೊಡ್ತೀನಿ ಅಂತಂದಾಗ, ಈ ಏಕಾಗ್ರ ಚಿತ್ತದಿಂದ ಏನ್ ಕಡ್ಡಿಗೆ ಬಂಗಾರ ಕೊಟ್ಟು ನನಗ ಇದು ಕೊಡ್ತೀನಿ ಅಂದಾಗ ಅವ ಅಂದ, ಹೌದಪ್ಪ, ಲೋಕದಲ್ಲಿ ಕಾಣತಕ್ಕಂಥ ಎಲ್ಲಾ ವ್ಯವಸ್ಥೆಗಳು ಇರ್ತಾವೆ, ಹೆಣ್ಣು ಮಣ್ಣು ಏನಿದ್ರು ಕೂಡ ನೀ ಯಾವುದು ನನ್ನದಂತ ತಿಳ್ಕೊಂಡು ಅಂದಿಲ್ಲ. ಅದಕ್ಕಾಗಿ ಹೇಳ್ತಾರ ಅನುಭಾವಿಗಳು, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ಕಾಂಚನ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನರತ್ನ. ಹೆಣ್ಮಕ್ಳು ಅದು ನಂದು, ಹೆಣ್ತಿ ನಂದು, ಗಂಡಸನ ಯಾವುದು ಅಲ್ಲ ಅಂತ, ಹೊಸು ಒಬ್ರಿಗೊಬ್ರಿಗೆ ಬಿಟ್ಟು ಹೋಗದೆ ಅಂತ, ಯಾವುದು ನಿಂದಲ್ಲ ಅಂತ. ಹೆಣ್ತಿನಿಂದಲ್ಲ, ಗಂಡನಿಂದಲ್ಲ, ಮಕ್ಕಳು ನಿನ್ನವಲ್ಲ, ಹೊಲ ನಿಂದಲ್ಲ, ಮನಿ ನಿಂದಲ್ಲ, ಹೊಲ ನಿಂದ ಹೊಲ ಅಂತ ತಿಳ್ಕೊಂಡಂತಿ, ಹೊಲ ಹಂಗೆ ಉಳ್ಕೊಂಡ ನೀ ಹಂಗೆ ಹೋಗಿರಿಲ್ಲ ನೀವು ಹೊಲ ತೊಗೊಂಡಿವಿ ಅಂತಂತೀರಿ, ಕೋಟಿಗಟ್ಲೆ ಕೊಟ್ಟು ತೊಗೊಂಡಿ ಹೊಲ, ಎದಿ ತಟ್ಕೊಂಡು ಹೇಳ್ತೀವಿ, ನಾನು ಕೋಟಿಗಟ್ಲೆ ತೊಗೊಂಡು ಹೊಲ ನಗ್ತಂತ್ಲೇ ಹುಚ್ಚ, ನನಗ ಕೋಟಿಗಟ್ಲೆ ನೀ ಕೊಟ್ಟು ತೊಗೊಂಡಿದ್ದೀನಿ, ನಿನ್ನ ಪುಕ್ಕಟ್ ತೊಗೊಂಡು ಒಳಗಿಟ್ಟಗತ್ತಿ ಮಗನೇ, ನೀ ಸತ್ರಿ ಹೇಳಕ ಎಪ್ಸಲ್ ನಿನಗ ಅನ್ಸಂತದ. ಅದಕ್ಕೆ ಹೇಳ್ತಾರ, ಹಣ ನನ್ನದೆಂದು ಬಾಯಿ ಬಿಟ್ಟು ಕುಡಿತಿ, ನಿನ್ನ ಹೆಣ ಹೋಗುವಾಗ ಹಣ ಬಂದಿತ್ತು ತರಬಿತಿಯನ್ನು ಕೂಡಿ, ಜೀವನದಲ್ಲಿ ತಿಳಿಯೋ ಕೂಡಿ ಆರೂಢ ಸ್ಥಿತಿ ಹೇಳ್ತಿದ್ದ. ಹೆಣ್ಣು ನನ್ನದೆಂದು ಬಾಯಿ ಬಿಡ್ತಿಪ್ಪ ಪ್ರಾಣಿ, ನಿನ್ನ ಹೆಣ ಹೋಗುವಾಗ ಹೆಣ್ಣು ಬಂದು ತರಬಿತಿಯನ್ನು ಕೂಡಿ. ನಿನ್ ಹೆಣ್ಣು ನಂದು ಅಂತ ತಿಳ್ಕೊಂಡು ಹೇಳ್ತೀರಿ, ನೀವ್ ಹೊಂಟೋದ್ನ ಹೇಳ್ಕಂತ ಬಾಗಲ್ ಹಾಕಿರಿ, ನಾ ಅಲ್ತನ ಹೋಗಿ ಬರ್ತೇನೆ ಅಂತಾರಂತವ್ರು. ನೀವು ಹಂಗೆ ಮಕ್ಕಳನ್ನ ಅವ್ರಂತ ಅನ್ಬಾರ್ದು, ನೀವು ಅವ್ರಕಿನ ಬಿರಿಕಿರಿ ಮಕ್ಕಳು. ನೀವು ಅವ್ರೊಂದ್ ನಮೂನಿ ಅದ್ರ ನೀವು ಒಂದ್ ನಮೂನಿ ಇರ್ತೀರಿ, ಹೌದಾ? ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ. ಇದು ಹ್ಯಾಂಗಂತ ಕೇಳಿದಾಗ, ಬದುಕಿಗೆ ಊಟ ಮಾಡ್ಬೇಕು, ಬಿಟ್ಟು ಹೋಗ್ಬಿಡ್ಬೇಕು, ಹೌದಾ? ಊಟ ಮಾಡ್ಬೇಕು, ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋಗತಕ್ಕಂತ ಕಲ್ಪನೆಯಲ್ಲಿ ಹಿಂಗಿರ್ಬೇಕಂತ ನಾವು ಬಂದೀವಿ, ಉಣ್ತೀವಿ, ಮತ್ತ ಎಂದ್ ಕರಿತಾನ ಅಂತ ಹೋಗ್ತೀವಿ. ನಾವು ಯಾರಿಗೇನ್ ಚಿಂತೆ ಮಾಡೋದಿಲ್ಲ, ಬಂದೀವಿ, ಭಗವಂತ ಕಳಿಸ್ಯಾನ, ಬಂದೀವಿ, ಇಟ್ಟಂಗಿರ್ತೀವಿ, ಕೊಟ್ಟು ದುಣ್ತೀವಿ, ಕರೆದಾಗ ಬರ್ತೀವಿ, ಇಷ್ಟೊಂದು ಬಿಟ್ಟು ಚಿಂತೆನೇ ಇರಲಂತ ಯಾವ ಮನುಷ್ಯನಿಗೂ. ಯಾಕಂದ್ರ ಒಬ್ಬ ರೈತ ಬಹಳ ದಿನಕ್ಕ ಹತ್ತಿ ಮನ್ಯಾಗ ಇಟ್ಟಿದ್ದಂತ ಮಾರಾಟ ಮಾಡಿದ್ರ ಆಯ್ತಂತ ತಿಳ್ಕೊಂಡು, ಯಾವಾಗನ ಹೇಳಿರ್ಬೇಕು, ಕತ್ ಹೇಳಿನೇನು ಗೊತ್ತಿಲ್ಲ, ಹೇಳಿಲ್ಲ ಅಂತ, ಯಾದಗಿರಿ ತಗೊಂಡು ಅದ್ನಂತ ಹೋಗಿ ಮಾರಾಟ ಮಾಡಿದ. ಅವ ಹೋಟೆಲ್ಗೆ ಹೋಗಿದ್ದಿಲ್ಲ ಅಂತ, ಹೋಟೆಲ್ಗೆ ಹೋಗಿದ್ದಿಲ್ಲ, ರೊಕ್ಕ ತಗೊಂಡು ಬಂದು
ಬಸ್ ಸ್ಟ್ಯಾಂಡಿಗೆ ಬಂದು ಇನ್ನೊಂದ್ ತಾಸು ಲೇಟ್ ಅದ ಬಸ್ ಅಂತ ಅಂದ ತಕ್ಷಣ ಹೋಗಿ ನೋಡಿದವ ದೊಡ್ಡ ಹೋಟೆಲ್ ಆದಂತ ತಿಳ್ಕೊಂಡು ಒಳಗ್ ಹೋದ. ಒಂದ ನಾ ಎಂದೂ ಹೋಟೆಲ್ಗೆ ಬಂದಿಲ್ಲ, ಹೊಟ್ಟಿ ಹಸುವಾಗ್ಯದ. ನಮ್ಮ ಊರಾಗ ಕುಂತಾಗ ಅವರು ಇವರು ಬಸವರಾಜ ಶಾಸ್ತ್ರಿ, ಕಣ್ಣಿ ನಾಗಣ್ಣ ಅಂತವ್ರ ಇಂಥವ್ರು ಬಂದು ಅದು ತಿಂದೇವಿ ತಿಂದೇವಿ ಅಂತ ಹೇಳ್ತಿರ್ತಾರ. ಅದಕ್ಕ ನಾನು ತಿಂದು ಹೋದ್ರಾಯ್ತು ಅಂತ ತಿಳ್ಕೊಂಡು ಹೋಗಿ ಕುಂತನಂತ. ಹೋಗಿ ಕುಂತು ಏನದ ಅಂತ ನಾವು ಹೇಳಿದ, ಪಾಪ ಇಡ್ಲಿ ವಡಾ ದೋಸೆ ಕದು ಇದು ಹೇಳ್ತಿರ್ತ ಎಲ್ಲ ಬಡ ಎಲ್ಲ ಹೇಳಿದ. ಹ್ಯಾಂಗ್ ಪ್ಲೇಟ್ ಅಂತ ಕೇಳಿದ. ಅವಂದ 20 ರೂಪಾಯಿಗೆ ಈ ಪ್ಲೇಟ್, 60 ರೂಪಾಯಿಗೆ ಈ ಪ್ಲೇಟ್, 100 ರೂಪಾಯಿಗೆ ಇದು ಪ್ಲೇಟ್ ಎಲ್ಲಷ್ಟು ಹೇಳಿದ. ಸರಿ ಅಂದ, ತೊಂಬರಿ ಅಂದ, ತಂದ್ರು. ಆರಾಮ್ ಚಂದ ತಿಂದು ಅವ ಬಿಲ್ ತರ್ಲಕ್ ಹೋದ. ಹೋಗಿ ಬರೋದ್ರೊಳಗಾಗಿ ಅವ ಏನ್ ಮಾಡಿದ, ಬಂತ ಎದ್ದು ನಿಂತ. ಅವ ಹೋಟೆಲ್ದ ಬಿಲ್ ತಂದು ನೋಡಿದ. ಅವನ್ ಸಾಮಾನ್ಯ ಇದ್ದಿದ್ದಿಲ್ಲ. ಸಾಮಾನ್ಯ ಅಂದ್ರೆ ಗಂಗಾಳ ಪ್ಲೇಟ್ ಅವ್ ಇಟ್ಟಿರ್ತಾನಲ್ಲ, ಇದ್ದಿದ್ದಿಲ್ಲ. ಬಿಲ್ ತಗೊಂಡ ಹೊಂಟ ಮುಂದ. ಆ ಚೀಲಾಗ ಒಳಂಗ್ ಅಳ್ಳಾಡ್ಸತ್ ಹೊಂಟ ಮುಸುದು. ಮರ ಎಲ್ಲಿಗೆ ಹೊಂಟಪ್ಪ? ಎಲ್ಲಿಗೆ ಹೊಂಟೆ? ನಮ್ಮೂರಿಗೆ ನಾವು ಹೋಗ್ತೀವಿ. ಅಲ್ಲ, ಊರಿಗೆ ಹೊಂಟಿದ್ ಕರೆ ನಮ್ ಪ್ಲೇಟ್ ಎಲ್ಲವ? ಪ್ಲೇಟ್ ನನ್ ಚೀಲ್ದಾಗವ ಅಂದವ. ಪ್ಲೇಟ್ ನಿನ್ ಚೀಲ್ದಾಗವ? ಅಲ್ಲಪ್ಪ, ಪ್ಲೇಟ್ ಹೋಟೆಲ್ದು ಅಲ್ಲೋ. ನಾ ಬಂದು ನಿನಗೇನ್ ಕೇಳಿದೆ? ಒಂದು ಪ್ಲೇಟ್ ಇಡ್ಲಿ ಕೇಳಿದೆ, ನೀ ಒಂದ್ ಪ್ಲೇಟ್ ಇಡ್ಲಿ ಕೊಟ್ಟಿ. ಒಂದು ಪ್ಲೇಟ್ ದೋಸೆ ಕೇಳಿದೆ, ಒಂದು ಪ್ಲೇಟ್ ದೋಸೆ ಕೊಟ್ಟಿ. ಜಾಮೂನ್ ಕೇಳಿದೆ, ಜಾಮೂನ್ ಕೊಟ್ಟಿ. ಹೌದು ಕೊಟ್ಟಿ. ನೀ ಕೊಟ್ಟಿದ್ ಕರೆ, ನಾ ತಿಂದದ್ ಕರೆ. ಮತ್ ರೊಕ್ಕ ಕೊಡ್ತೀನಿ. ಬಿಲ್ 20 ರೂಪಾಯಿ ಒಂದ್ ಪ್ಲೇಟ್ ರೊಕ್ಕ ಕೊಟ್ಟು ಬಿಡ್ತೀನಿ ನಾನು. ಅವ್ವ ಅನ್ನಂತಾವ. ಯಪ್ಪ, ಹಿಂಗಲ್ಲೋ ತಮ್ಮ, ಇದ್ರ ಪದ್ಧತಿ ಏನದ? ನಿಮ್ಮಂತರ 4 ಮಂದಿ ಬಂದ್ರ ನಾ ದಿನ ಬಾಂಡೆ ಖರೀದಿ ಮಾಡ್ಬೇಕಾಗ್ತದಪ್ಪ. ಇದ್ರದ್ದು ಏನ್ ಪದ್ಧತಿ ಅಂದ್ರೆ, ಒಂದು ಪ್ಲೇಟ್ ಇಡ್ಲಿ ಅಂದ್ರೆ ಪ್ಲೇಟ್ ನನ್ ಇಡ್ಲಿ ತಿನ್ಬೇಕು, ಪ್ಲೇಟ್ ಇಲ್ಲೇ ಬಿಟ್ಟು ಹೋಗ್ಬೇಕು. ಹೌದಾ? ಒಂದು ಪ್ಲೇಟ್ ದೋಸೆ ಅಂದ್ರ ಪ್ಲೇಟ್ ನನ್ ದೋಸೆ ತಿನ್ಬೇಕು, ಪ್ಲೇಟ್ ಇಲ್ಲೇ ಬಿಟ್ಟು ಹೋಗ್ಬೇಕು. ಹುಚ್ಚ? ಇಲ್ಲಿ ಏನ್ ಇರ್ತಾವಲ್ಲ ಪ್ಲೇಟ್ಗಿದು ಅಂದ್ರೆ ಪ್ಲೇಟ್ ನಲ್ಲಿ ಇರುವಂತ ಪದಾರ್ಥ ನೀ ತಗೋಬೇಕಷ್ಟೇ. ಆ ಪದಾರ್ಥದ ಪೂರಕವಾದಂತ ಅದರ ಮೂಲವಯದ ಆಗಂಗಿಲ್ಲಪ್ಪ. ಪ್ಲೇಟ್ ಇಲ್ಲೇ ಬಿಟ್ಟು ಹಿಂಗನ್ರಿ ಇದು ಪದ್ಧತಿ ಅಂತ ಹೇಳಿದ್ನಂತಾವ. ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ, ಯಾವುದೂ ನಿನ್ನದಲ್ಲ, ನಿನ್ನದೆಂಬುದು ಜ್ಞಾನ ರತ್ನ. ಪ್ರಪಂಚ ನಿನ್ನದಲ್ಲಪ್ಪ. ಪ್ರಪಂಚದಿಂದ ನೀನು ವಿಮುಕ್ತನಾಗಬೇಕಾದ್ರ, ದೂರ ಆಗ್ಬೇಕಾದ್ರ ಸದ್ಗುರುನಾಥ ನಡಿಗೆ ಹೋಗ್ಬೇಕಾಗ್ತದ. ಅವೆರಡೂ ಕೂಡ ಶಾಶ್ವತವಾದಂತ ಬದುಕಿಗೆ ನೀನು ಹೊಂದಬೇಕಾದಾಗ ಅದು ವಿಶ್ವಾರಾಧ್ಯರ ಕೃಪಾ ನಿನಗಾಗುವಂತದ್ದಾಗ್ತದ. ವಿಶ್ವಾರಾಧ್ಯರು ಕೂಡ ಅವರು ಮೊದಲು ಪೂರ್ವದಲ್ಲಿ ಪ್ರಪಂಚ ಜೀವನ ನಡೆಸಿದ್ರು. ಬಹಳ ಅವ್ರ ದೊಡ್ಡ ಕುದುರೆ ಇತ್ತಂತ, ವಿಶ್ವರಾಧ್ಮತ್ತನ ಕುದುರೆ. ಅವ್ ಕುದುರೆ ಮ್ಯಾಗ ಕುಂತ ಹೊಂಟನಂದ್ರ ರಾಜ ಕಾಣ್ತಿದ್ನಂತ ವಿಶ್ವರಾಧ್ಮತ್ತರು. ವೈರಾಗ್ಯ ಯಾರಿಗೆ ಬರುತ್ತಂದ್ರ ಇದ್ದೋರಿಗೆ ವೈರಾಗ್ಯ ಬರ್ಬೇಕಂತ, ಇರ್ಲಾರ್ದರಿಗೆ ವೈರಾಗ್ಯ ಬರೋದು ದೊಡ್ಡ ಮಾತಲ್ಲ. ಅದಕ್ಕೆ ಹೇಳಿದ್ನಂತ ಒಬ್ಬವ, ಹಾಲು ಬಾನವನಲ್ಲೇ ತುಪ್ಪು ಸಕ್ಕರೆ ಒಲ್ಲೆ. ನಾ ಹಾಲು ಉಣಂಗಿಲ್ಲ, ಅನ್ನ ಉಣಂಗಿಲ್ಲ, ಬೆಲ್ಲ ಉಣಂಗಿಲ್ಲ, ತುಪ್ಪ ಉಣಂಗಿಲ್ಲ, ಸಕ್ಕರೆ ಉಣಂಗಿಲ್ಲ ಅಂದಂತ. ಹುಡುಗಿಗೆ ಸಕ್ಕರೆ ಉಣಂಗಿಲ್ಲ ಅಂದ್ರೆ ಶುಗರ್ ಆಗ್ಯದಂತ ತಿಳ್ಕಂತಾರ. ಆ ಮಾತು ಬೇರೆ. ಆಗಿನ ಕಾಲಕ್ಕೆ ಹಾಲು ಬಾನವನೊಲ್ಲೆ, ಬೆಲ್ಲ ತುಪ್ಪವನೊಲ್ಲೆ, ಸಕ್ಕರೆ ಒಲ್ಲೆ. ಯಾಕೆ ಒಲ್ಲೆ ಅಂತ ಅವ ಕೇಳಿದ. ಅವನಂತ ಅವ್ ಯಾವ ನಂಬಲ್ಲಿಲ್ಲ, ಅದಕ್ಕೆ ನಾವು ಅಲ್ಲೆ ಅಂದೆ ಅಂತ ಹೇಳಿದ್ನಂತ ಅವ. ಅದಕ್ಕೆ ಇರ್ಲಾರ್ದವ್ರಿಗೆ ವೈರಾಗ್ಯ ಬರುವಂತದ್ದು ಮಾತು ಅಲ್ಲ, ಇದ್ದವ್ರು ಬಿಟ್ಟು ಹೋಗ್ತಿರ್ತಾರಲ್ಲ ಅದು ನಿಜವಾದಂತ ವೈರಾಗ್ಯ. ವಿಶ್ವಾರಾಧ್ಯರು ಪೂರಕಳಾದಂತಹ ಸತಿ ಬಸಮ್ಮ ತಾಯಿ ವಿಶ್ವಾರಾಧ್ಯರು ಸಿದ್ಧಿ ಸಾಧನೆ ಮಾಡ್ಕೊಂಡ ನಂತರ, ಅಣಿಮಾದ್ಯ ಅಷ್ಟ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊಂಡ ನಂತರ ಇವತ್ತು ಎಲ್ಲಾ ವಿಶ್ವಾರಾಧ್ಯರ ಸಂತತಿಗೆ ಒಂದು ಏನು ವಿಶ್ವಾರಾಧ್ಯರ ಬುದ್ಧಿ ಇಟ್ಟು ಹೋಗ್ಯಾರ ಅಂತ ಕೇಳಿದಾಗ, ಅಣಿಮಾದ್ಯ ಅಷ್ಟ ಸಿದ್ಧಿಗಳನ್ನಂತ ಕಟ್ಟಿ ಹೋಗಿಬಿಟ್ರ ಅವರು. ವಿಶ್ವಾರಾಧ್ಯರು 3 ವರ್ಷ ಅಖಂಡ ಒಂಟಿಗಾಲಿನ ನಿಂತ ದೇವಿ ಅನುಷ್ಠಾನವನ್ನ ಮಾಡಿದಾಗ ಆ ದೇವಿ ಪ್ರತ್ಯಕ್ಷಳಾಗಿ ಕಲಿಯುಗದಲ್ಲಿ ಪುರುಷ ರೂಪದ ದೇವಿಯಾಗಿ ಮೆರೆಯಪ್ಪ ಅಂತ ತಿಳ್ಕೊಂಡು ಇದ್ದಂತ ಅಣಿಮಾದ್ಯ ಅಷ್ಟಸಿದ್ಧಿಗಳನ್ನ ವಿಶ್ವಾರಾಧ್ಯರಿಗೆ ಕೊಟ್ಟಳಂತ. ಹನುಮಂದೇವ್ರ ನಂತರ, ವೀರಾಂಜನೇಯ ಸ್ವಾಮಿ ನಂತರ ಕಲಿಯುಗದಲ್ಲಿ ಯಾರಿಗಾದರೂ ಅಣಿಮಾದ್ಯ ಅಷ್ಟಸಿದ್ಧಿಗಳು ಒಲ್ದಾವ ಅಂತ ತಿಳ್ಕೊಂಡು ಕೇಳಿದ್ರ ಸದ್ಗುರು ಸಮರ್ಥ ವಿಶ್ವಾರಾಧ್ಯರಿಗೆ ಮಾತ್ರ ಪ್ರಾಪ್ತಿಯಾಗುವಂತದ್ದಾಗ್ಯದ. ಕೊನೆಯದಾದಂತಹ ಸಮಯದಲ್ಲಿ ವಿಶ್ವಾರಾಧ್ಯರ ಈ ಮಂಚದ ಮೇಲೆ ಮಲ್ಕೊಂಡಾಗ
ದಗ್ನ ಎದ್ದು ನಿಂತ್ರಂತಾರೆ. ಎಲ್ಲಿಗೆ ಹೊಂಟ್ರಿ ಅಂತ ಕೇಳಿದ್ರಂತ. ಒಳಗಿದ್ದಂತ ಸಿದ್ಧಿಗಳು ಒಂದೊಂದು ಹೊರಗೆ ಬರಕತ್ತು ಅಂತ 8 ಸಿದ್ಧಿಗಳು ಬಂದು ನಿಂತಾಗ ಎಲ್ಲಿ ಹೊಂಟ್ರಿ ಅಂತ ಕೇಳಿದಾಗ ಆ ಸಿದ್ಧಿಗಳು ಹೇಳಿದಂತ, ನೋಡು ಸ್ವಾಮಿನ್ ವಿಶ್ವಾರಾಧ್ಯ ಪ್ರಭುವೇ, ಈ 5 ವರ್ಷಗಳ ಕಲಿಯುಗದಲ್ಲಿ 5,000 ವರ್ಷಗಳ ಕಲಿಯುಗದ ಕಾಲದಲ್ಲಿ ನಮ್ಮನ್ನು ಏಕಕಾಲದಲ್ಲಿ ಒಂದೇ ಜನ್ಮದಲ್ಲಿ ಯಾರೂ ವಶ ಮಾಡಿಕೊಂಡಿದ್ದಿಲ್ಲ. ಆ ಮಹಾಂಕಾಳಿ ಬಗಳಾಂಬಿಕಾ ಮಾತಿನಂತೆ ಬಂದು ನಾವು ನಿಮ್ಮಲ್ಲಿ ಸೇರಿ ನಾವು ನಿಮ್ ಸೇವಾ ಮಾಡಿವಿ, ನಮ್ಮನ್ನು ಬಿಟ್ಟು ಬಿಡು, ನಾವು ಬೇರೆ ಯೋಗಿಯನ್ನು ಆಶ್ರಯಿಸ್ತೀವಿ ಅಂತಂದು ಅಂತ ಸಿದ್ಧಿಗಳು. ವಿಶ್ವರಾಧ್ಯರಂದ್ರಂತ, ನಿಮಗ್ ಬರ್ಲಕ್ಕ ನಾ ಏನ್ ಕಾಲ್ ತಿಕ್ಕಿ ಕರೆದಿಲ್ಲ, ಕೈ ಮುಗಿದು ಕರೆದಿಲ್ಲ, ಬಾ ಅಂತ ಬೇಡ್ಕೊಂಡಿಲ್ಲ. ಆಕಿನಲ್ಲಿ ಪ್ರಾರ್ಥನಾ ಮಾಡ್ಕೊಂತಿದ್ದೆ. ಆಕಿ ನನ್ನ ಸಿದ್ಧಿ ಸಾಧನೆಗೆ ಮೆಚ್ಚಿ ನಿಮ್ಮನ್ನು ಕಳಿಸ್ಯಾಳ. ಬರ್ಲಾಕ ನಿಮ್ ಇಚ್ಛೆ, ಹೋಗ್ಲಾಕ ನಿಮ್ ಇಚ್ಛೆನೋ ಅಂತ ಕೇಳಿದ ವಿಶ್ವರಾಧ ಮುತ್ಯ. ಆಯ್ತಪ್ಪ, ಮತ್ ಏನ್ ಮಾಡಂತ ಹೇಳ. ಏನೂ ಇಲ್ಲ, ಸೂರ್ಯ ಚಂದ್ರ ಇರುವವರೆಗೂ ಅಬ್ಬಿ ತುಮಕೂರು ಕ್ಷೇತ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ಒಂದೊಂದು ಮೂಲಿ ಕೊಡ್ತೀನಿ ಬರ್ರಿ ಅಂತ ತಿಳ್ಕೊಂಡಂದಾಗ ಬಸ್ಸಿನ್ಯಾಗ ಹೊಡ್ಕೊಂತ ಹೋಗಿ ಹ್ಯಾಂಗ ಸೀಟ್ ಇಡ್ತಾರ ಹಂಗ ಹೊಸ ಮಂದಿ ದಡ 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 ಹೋಗಿ ಏನ್ ಮೂರ್ತಿ ಕುಂತಾವಲ್ಲ ಒಬ್ರಿಗೊಬ್ರು ಹಿಡ್ಕೊಂಡ್ ಕುಂತ ಬಿಟ್ರದ, ನನಗೆ ಈ ಜಾಗ ಅಂತ ಹೇಳಿ. ಅವ ಹೇಳಿದಂತ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಪ್ರಾಕ್ಷಾಮ್ಯ ಸಿದ್ಧಿ, ವಶತ್ವ ಸಿದ್ಧಿ, ಈಶತ್ವ ಸಿದ್ಧಿ. ಅಣಿಮಾ ಸಿದ್ಧಿ ನಿಂದ ಏನ್ ಕೆಲಸ ಅಂತ ತಿಳ್ಕೊಂಡು ಕೇಳಿದ್ರ, ನಾನು ಬಲ್ಲಿ ಇಷ್ಟೇ ಆದ ಗುರುನಾಥ ಹ್ಯಾಂಗ್ ಮಾಡ್ಲಿ ಅಂತ ತಿಳ್ಕೊಂಡ್ರೆ ಸಂಸಾರದಲ್ಲಿ ವಿಪುಲವಾಗುವಿಕೆ ದೊಡ್ಡದಾಗಂತದ್ದು. ಗುರುನಾಥ ನನ್ನ ಬಡತನ ಪರಿಸ್ಥಿತಿ ಅದು ಹ್ಯಾಂಗ್ ಮಾಡ್ಬೇಕು, ಸಂಭ್ರಮ ತಗೊಂಡು ಹೋಗುವಂಥದ್ದು ಅಣಿಮಾ ಸಿದ್ಧಿ. ಮಹಿಮಾ ಬಹಳ ಆಗದೆ, ಏನ್ ದೊಡ್ಡ್ರಿ ಬಿಡ್ರಿ, ಅವಂದೇನ್ ಹೇಳಕ್ ಬರಲ್ಲ, ಎಲ್ಲ ಅನಂತ ನಡೆದನ ಮಹಿಮಾ. ಲಘಿಮಾ ಸಿದ್ಧಿ, ನಮಗ್ ಸಾಧಿಸಲಾರದಂಥದ್ದು ಸಾಧಿಸುವಂಥದ್ದು. ಪ್ರಾಪ್ತಿ ಸಿದ್ಧಿ, ನಾವು ಏನ್ ಅನ್ಕೊಂತೀವಿ ನಮ್ ಪ್ರಾಪ್ತಿ ಆಗುವಂಥದ್ದು. ಪ್ರಾಕ್ಷಾಮ್ಯ ಸಿದ್ಧಿ, ಆ ಸಿದ್ಧಿ ಮಾಡ್ಕೊಂಡಂಥದ್ದು ನಮ್ಮ ಮನೆಯಲ್ಲಿ ಸಮರಸವಾಗಿ ಉಳಿಯುವಂಥದ್ದು. ವಶತ್ವ ಸಿದ್ಧಿ ಅಂದ್ರೆ, ಗುರುನಾಥ ನನಗಿದು ಬೇಕಪ್ಪ, ಇದು ನಮ್ಗೆ ವಶ ಆಗ್ಲಿ, ನಮ್ಗಿದನ್ ಸಿಗ್ಲಿ, ದೊಡ್ಡದು ವ್ಯಾಪಾರ ಸಿಗಲಿ, ಮನೆ ಸಿಗಲಿ, ಹೊಲ ಸಿಗಲಿ, ಇಂಥದ್ದು ನಮ್ಮ ಆಶೆ ಆದ, ಅದು ನಮ್ಮಂಗ ಆಗ್ಲಿ ಅಂತ ತಿಳ್ಕೊಂಡು ಅನ್ನುವಂಥದ್ದು ವಶತ್ವ ಸಿದ್ಧಿ. ಈಶತ್ವ ಸಿದ್ಧಿ ಅಂದ್ರೆ, ಯಪ್ಪ ನಾ ಚಂದ ಇರ್ಬೇಕು, ಬಹಳ ದೊಡ್ಡವಾಗಿ ನಾನೇ ಮೆರೆಂಗ ಆಗಬೇಕು ಅನ್ನುವಂಥ ಸಿದ್ಧಿಗೆ ಈಶತ್ವ ಸಿದ್ಧಿ ಅಂತಾರ. ಅಂತ ಎಲ್ಲಾ ಸಿದ್ಧಿಗಳ ಸ್ವರೂಪ ಆ ಪುಣ್ಯಾತ್ಮ ಎಲ್ಲಿ ಇಟ್ಟಾನಂತ ಕೇಳಿದ್ರೆ, ಒಂದೊಂದು ಮೂಲೆ ಕುಂತು ನನಗೇನು ಕೊಡಬೇಡ್ರಿ, ಯಾರು ಬಂದು ಯಾವ ಸಿದ್ಧಿ ಕೇಳ್ಕೊಂತಾರ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತ ಅವ್ರ ಕಡೆ ಮಾತು ತಗೊಂಡಂತ ವಿಶ್ವಾರಾಧ್ಯ. ಅಂತ ಪುಣ್ಯಾತ್ಮರ ಪವಿತ್ರವಾದಂತ ಕ್ಷೇತ್ರದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ದಿವಸ ನೀವೆಲ್ಲರೂ ಕೂಡ ಬರತಕ್ಕಂಥವ್ರಾಗಿದ್ದೀರಿ. ಇದು ನಿಮ್ಮೆಲ್ಲರೂ ಕೂಡ ಮಳೆ ಇಲ್ಲ ಅಂತ ತಿಳ್ಕೊಂಡು ನೀವೆಲ್ಲ ಅಂತೀರಿ, ನಾವು ಅಂತೀವಿ. ಕರೆ ನಾನು ಕೊಟ್ಬಿಟ್ಟು ಏನ್ ಮಾಡಿ ಬರಲ್ಲ ಅಂತ ಕೊಟ್ಟಿವೇನು, ಏನು ಕೊಟ್ಟಿ, ನಂಗೆ ಬೇಡ್ಕೊಂಡ್ ತೊಗೊಂಬ್ರಿ, ಕಾಡ್ಕೊಂಡ್ ತೊಗೊಂಬ್ರಿ, ಗುರುನಾಥ ನೀ ಹಿಂಗ ಮುನಿದ್ರೆ ಹೆಂಗಪ್ಪ ಅಂತ ತಿಳ್ಕೊಂಡು ಅನಮ್ರಿ, ಕೊಡ್ಲೆಪ್ಪ ಮುತ್ಯ ಅಂತ ತಿಳ್ಕೊಂಡು ನಮ್ಮೆಲ್ಲರ ಕಡೆಯಿಂದ ಒಯ್ದು ಅರ್ಜಿ ವಿಶ್ವರಾಜ ಮುತ್ಯನ ಪಾದಕ್ಕೆ ಇಡಮ್ರಿ. ಅರ್ಜಿ ಕೊಡೋದು ನಂಬುದು, ಮರ್ಜಿ ವಿಶ್ವರಾಜ ಮುತ್ಯ ಅಂತ. ಹೌದಾ? ಯಾರ ಮರ್ಜಿ? ವಿಶ್ವರಾಜ ಮುತ್ಯನ ಮರ್ಜಿ. ಆ ಪುಣ್ಯಾತ್ಮ ಕಣ್ಣು ತೆರೆದ್ರ ಯಾವುದೂ ದೊಡ್ಡ ಮಾತಲ್ಲ. ಅಂತ ಒಂದು ವಿಚಾರದಲ್ಲಿ ನಾವು ನೀವೆಲ್ಲರೂ ಕೂಡ ಅವರ ಧ್ಯಾನದಲ್ಲಿ ಇರೋಣ, ಅವ್ರು ಹಾಕಿಕೊಟ್ಟಂತ ಸನ್ಮಾರ್ಗದಲ್ಲಿ ನಾವು ನಡೆಯೋಣ. ಆ ಪುಣ್ಯಾತ್ಮನ ಬದುಕು ಹ್ಯಾಂಗ ಅಂತ ತಿಳ್ಕೊಂಡು ಕೇಳಿದಾಗ, ಆ ಪುಣ್ಯಾತ್ಮನ ಬದುಕು ನಮ್ ಸಲಿಂದ ಅವನ ಸಲಿಂದ ಏನೂ ಇತ್ತಿದ್ದಿಲ್ಲ. ಯಾವಾಗ ಉಣ್ತಿದ್ನೋ, ಯಾವಾಗ ತಿಂತಿದ್ನೋ, ಊಟ ಮಾಡಿದ್ರೇನೋ ಬಿಟ್ರೇನೋ, ಉಣಿಸಿದ್ರೆ ಯಾರೋ ಉಣಿಸಿದ್ರು ಉಣ್ಬೇಕು, ಹಂಗೆ ಬಿಟ್ರೆ ಎಷ್ಟೋ ಜನ ಹಂಗೆ ಹೋಗ್ಬೇಕು. ಈಗ ಅವ್ರ ನಮ್ಮ ನಾಲಡಿಗೆ ಯಾರ ಶರಣಪ್ಪ ಸರ್ ಅಂತ ಬರ್ತಿರ್ತಾರೆ, ಇಲ್ಲಿ ನೋಡಿರ್ಬೇಕು. ಆ ಸಕ್ಕರೆ ಗೌಡ್ರ ಮನ್ಯಾಗ ಇಷ್ಟ ಸಣ್ಣ ಹುಡುಗ, ಅವ್ರ ಅಪ್ಪ ಸಣ್ಣ ಹುಡುಗ. ಈಗ ಮಾಸ್ಟರ್ ಬರ್ತಾರ ಅವ್ನ ಮಕ್ಕಳು, ಆಗ ಸಾಯಂಕಾಲ ಇದ್ರ ಅವ್ರ ಇವಾಗ ಹೋಗಿರ್ಬೇಕು ಮನೆಗೆ. ಅವ್ರ ಅಪ್ಪ ಸಣ್ಣ ಹುಡುಗಿತ್ತಂತ ಸಕ್ಕರೆ ಗೌಡ್ರ ಮನೆಗೆ ಬಿಟ್ಟಿದ್ರಂತ. ಬಿಟ್ಟು ಅವ್ನ ಮನ್ಯಾಗ ಅಡಿಗೆ ಆದ ತಕ್ಷಣ ಬಂದು ಇಲ್ಲಿಡ್ಬೇಕು. ಯಾಕಂದ್ರ ಅವ್ ಸಕ್ಕರೆ ಗೌಡ್ಗ ಅಲ್ಲಿ ಕಡೆಗೆ ಯಾರು ನೋಡಿದ್ರು ವಿಶ್ವರಾತ್ರಿ ಕಲ್ ತಗೊಂಡು ಹೊಡಿತಿದ್ರು. ಅವ ತಂದಿಟ್ಟು ಸಣ್ಣ ಹುಡುಗ, ಪಾಪ ಒಂದ್ 8-10 ವರ್ಷದ ಹುಡುಗ, ಸುಮ್ಮನೆ ಸಾಂಡೆ ಬಾಂಡೆ ಮತ್ತೆ ಗೌಡ್ರ ಮನೆಗೆ ಇರ್ಲಿ ಅಂತ ತಂದಿರ್ತಾರಲ್ಲ, ತಂದು ಬಿಟ್ಟಿದ್ರು. ಮನ್ಯಾಗ ಮಡಿನಿಂದ ಅಡಿಗೆ ಮಾಡಿದ ತಕ್ಷಣ ಒಯ್ದು ಅಲ್ಲಿ ಇಟ್ಬಿಡಪ್ಪ, ಇಟ್ಬಿಡೋದು ದೂರ, ಅವನಿಗೆ ಯಾರು ಉಣ್ಸಕ್ ಹೋಗ್ಬೇಕು. ಅಂತ ಸಂದರ್ಭದಲ್ಲಿ ಆ ಹುಡುಗ ಹೇಳಿ, ಮುತ್ಯ ನೇದೇವಿಗೆ ಉಣಿಸಿ ಬರೋ ಅಂತ ತಿಳ್ಕೊಂಡ ತಂದಿಟ್ಟ.
ತಾಸಾಯ್ತು 2 ತಾಸು. ಒಂದ್ ದಿವ್ಸ ಹಂಗೆ ಹೋದ. 2ನೇ ದಿನ ನೋಡಿದ, ಅರೆ ರೇ ಹಿಂಗೆ ಅದ, ಮುತ್ತೆಗೆ ಎಷ್ಟೊತ್ತಿದ್ರು ಮುತ್ಯಾಗ ಉಣಿಸಿ ಹೋಗ್ಬೇಕು. ಆಯ್ತಲಿ ಅಂದ ಹೆಂಗ್ ಒಂದ್ ದಿವ್ಸ ಹಂಗೆ ಇತ್ತು. ತಾಸಾಯ್ತು 2 ತಾಸಾಯ್ತು. ಎದ್ನಂತ, ಯಾರ್ಲೇ ನೀನು ಅಂತ ಕೇಳಿದ್ನಂತ. ಸಣ್ಣ ಹುಡುಗ, ಯಪ್ಪ ನಾನು ಉಣ್ಸಾಕ್ ಬಂದೇನಿ, ಗೌಡ್ರ ಮನೆ ಉಣ್ಸಾಕ್ ಬಂದೆ ಅನ್ಲೆ. ಆಯ್ತ್ಲೇ ನನಗ್ ಉಣ್ಸ್ಲಾಕ್ ಬಂದೆ ಅಂತಂದ್ರ, ನೀ ಬಾಳ ಹಾಳಾಗಿದ್ವಲ್ಲೇ, ಮನ್ಯಾಗ ಏನಿಲ್ಲಲ್ಲ ನಿಮ್ ಮನ್ಯಾಗ. ಯಪ್ಪ ಬಾಳ ಬಡತನ ಅದ, ನಮ್ಮ ಅಪ್ಪ ಇಲ್ಲಿ ಬಿಟ್ಟನ. ಹೌದನ್ಲೆ, ನಿಮ್ಮ ಅಪ್ಪಂದು ಹೈರಾಣ ಅದಲ್ಲೇ, ಹೋತನ ನಿಮ್ಮಪ್ಪ. ಹೋಗ್ಲಿ, ನಿನ್ ಕಾಲಕ್ಕ ಒಂದ್ 50 ವರ್ಷ ಮ್ಯಾಗ ದೊಡ್ಡ ಆಸ್ತಿ ಬರ್ತಿಲ್ಲ, ನನಗ್ ಉಣಿಸಿದ ಅನ್ನ ಅವಾಗ ಸಿಗ್ತದ, ಹೋಗ್ಲಿ ಅಂದಂತ ವಿಶ್ವರಾಜ ಮುತ್ಯ. ಪಾಪ ನಿಮ್ಮ ಅಪ್ಪ ಅದ ಬಡತಂದ ಗಂಟದ, ಅದ್ ಬಿಡು, ನೀ ಏನ್ ನಾನು ಉಣಿಸೇ ಹೋಗ್ತೀನಿ ಅಂತ ಏನ್ ಗೊತ್ತಿದಲ್ಲ. ಮುಂದೆ ನಿನ್ನ ಕಾಲಕ್ಕೆ ದೊಡ್ಡ ಆಸ್ತಿ ಬರ್ತದ್ರಿ. ಆಸ್ತಿ ಬಂದ ನಂತರ ಅದು ಮುಂದೆ ನಿನಗೆ ಅನ್ನ ಆತು ತಗೋಲೆ. ನನಗ್ ಉಣಿಸೇ ಹೋಗ್ತೀನಂದ್ರ ಆ ಅನ್ನ ನಿನ್ ಕಡಿತನ ನೀವ್ ಉಣ್ಸಕೈತಿ, ಹೋಗ್ಲೆ ಅಂತ ತಿಳ್ಕೊಂಡು ಕಲ್ಲು ತಗೊಂಡಂತ ಓಡಿ ಹೋದ್ನಂತ. ಹೋದಾಗ ಗೌಡ್ರಿಗೆ ಅಂದಂತ ಹಿಂಗಂತ. ಆ ಗೌಡ್ರ ಅಂದ್ರಂತ, ಮಗ ನೀ ಅನ್ನ ಇಟ್ಟು ಬಂದ ನಿನ್ನ ಅನ್ನನ ನೀ ಕಟ್ಕೊಂಡು ಬಂದಿಲ್ಲಪ್ಪ ಅಂತಂದ್ರಂತ. ಇವತ್ತ ಆ ಗೌಡ್ರು ಅವ್ರು ಮಾಸ್ಟರ್ ಮನ್ಯಾಗ ಎಲ್ಲಿದು ಹೊಲ ಬಂತು, ನಮ್ದು ಆಸ್ತಿ ಚಲೋ ಆಯ್ತು ಅಂತ ತಿಳ್ಕೊಂಡು ಹೇಳುವಂತವ್ರು ಆಗ್ತಾರ. ಅಂಥ ವಿಚಾರದಲ್ಲಿ ಆ ಪುಣ್ಯಾತ್ಮರು ಎದಕ್ ತಿರುಗಾಡ್ತಿರ್ತಾರ ಅಂತ ತಿಳ್ಕೊಂಡು ಕೇಳಿದಾಗ, ಲೋಕದಂತೆ ಬಪ್ಪರು ಲೋಕದಂತೆ ಇಪ್ಪರು, ಲೋಕದಂತೆ ಹೋಹರು ನೋಡಯ್ಯ, ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಹರು ನೋಡಯ್ಯ. ಲೋಕದಂಗ್ ಕಾಣ್ತಿರ್ತಾರ, ಲೋಕದಂಗ ಇರ್ತಾರ, ಜ್ಞಾನದಂಗ ಇರ್ತಾರ, ಕೊನೆಗೆ ಮುಕ್ತಿ ಹೋಗ್ಬಿಟ್ಟಂತವ್ರು ಆಗ್ತಾರ. ಅವ್ರಷ್ಟೇ ಅಲ್ಲ, ಅವ್ರ ಪಾದ ಹಿಡ್ಕೊಂಡವ್ರಿಗೂ ಕೂಡ ಮುಕ್ತಿ ಕ್ಷೇತ್ರಕ್ಕೆ ಒಯ್ದು ಅವರಿಗೆ ಮುಟ್ಟಿಸತಕ್ಕಂಥ ಕರ್ತೆ ಯಾರು ಮಾಡ್ತಾರ ಅಂದ್ರೆ ಸದ್ಗುರು ಸಮರ್ಥ ಮಾಡ್ತಾರ. ಅವ್ರನ್ನ ಕಂಡು ಹಿಡಿಯೋದು ಆಗಂಗಿಲ್ಲ. ನಮ್ಗೆ ಎಷ್ಟೋ ಮಂದಿ, ಬಹಳಷ್ಟು ಮಂದಿ ಅವ್ರಿದ್ದಾಗ ಎಷ್ಟು ಮಂದಿ ದೊಡ್ಡ ಸಾಕ್ಷಾತ್ ಶಿವನೇ ಓಡಾಡಿದ. ಹೌದಾ? ಯಾರು ಅವನಿಗೆ ಸುಮ್ಮನೆ ಎದಕ ಬಡದಾಡಿದು. ಮುತ್ಯಾನ ನಿಜತ್ತು ಕೊಡಪ್ಪ ಅಂತ ತಿಳ್ಕೊಂಡ್ರೆ ಬೇಕಾದ್ ಕೊಡೋದಿತ್ತು. ವಿಶ್ವಾರಾಧ್ಯರು ತಿರುಗಾಡ್ಕೊಂತ ಯಲಗೋಡದಲ್ಲಿಂದ ಹಂಗರಿಗೆ ಹೋದ್ರಂತ. ಇಲ್ಲಿ ಹಂಗರಿಗೆ ಹೋಗಿ ಅವ್ರ ಶಿಷ್ಯರ ಮನೆ ಇತ್ತು. ಯಾರೋ ಮನಿ ಅಂತಾರ ಅವ್ರ ಮನಿ. ಅವ್ರ ಮನ್ಯಾಗಿರೋದು, ಎಕಡೆ ಉಣೋದು, ಎಕಡೆ ತಿನ್ನೋದು. ಯಲಗೋಡದಾಗ ಗೌಡ್ರ ಮನ್ಯಾಗಿದ್ದಂತ ಸಂದರ್ಭದಲ್ಲಿ ವಿಶ್ವಾರಾಧ್ಯರು ಗೊಲ್ಲಾಳಪ್ಪಗಳು ಶಕಾಪುರದಾಗ ಅವ್ರಿಗೆ ವಿಶ್ವಾರಾಧ್ಯರಿಗೆ ತ್ರಾಸ್ ಕೊಟ್ಟ ನಂತರ ಅವ್ರನ್ನ ಗೊಲ್ಲಾಳಪ್ಪಗೌಡ ಶಿಶುಮಗ ಕರ್ಕೊಂಡು ಅದ ಯಲಗೋಡಕ್ಕೆ ಕರ್ಕೊಂಡು ಹೋಗಿ ಮನ್ಯಾಗ ಇಟ್ಕೊ ಬತ್ಲೆ ಹಿಂಗೆ ಹೊಡ್ಯಾಡ್ತಿದ್ದ. ಅವಾಗ ಯಾರೋ ಗೊಲ್ಲಾಳಪ್ಪಗೌಡ ಹೊರಗೆ ಹೋದಾಗ ಅನ್ನಕತ್ರ, ಏನಪ್ಪಾ ನಿನ್ನ ಸೊಸಿ ನಿಜಾಮ್ಗೌಡ್ತಿ ಬಂದಾಳ, ಆಕಿ ಸಣ್ಣ ಹೆಣ್ಮಗಳು ಪಾಪ ತಿರುಗಾಡ್ ಮನಿ ಈಗ ನಡ್ಲ್ಯಾಕ ಬಂದಾಳ, ಇವೇನು ನಿಮ್ ಗುರು ಅಂತ ಕರ್ಕೊಂಬಂದಿ ಬತ್ಲೆ ತಿರುಗಾಡ್ತಾನ, ನಿನ್ಗೇನ್ ತಿಳಿಯಲ್ಲನ ಅಂತ ತಿಳ್ಕೊಂಡು ಅಂದಾಗ ಅವನಿಗೇನು ಸ್ವಲ್ಪ ಅನಿಸ್ತಂತೆ. ಹೌದಪ್ಪ ಅಂತ ಅನ್ಕೊಂಡು ಹಂಗ ಅನ್ಕೋಂತ ಬರೋದ್ರಾಗ ಆ ಹೆಣ್ಮಗಳು ಕಸ ಹೊಡ್ಲಿಕ್ಕತ್ತಿಲ್ಲ ಅಂತ ಅದೇ ತಾನೇ ನಡಿಲಾಕ್ ಬಂದು ಸೊಸಿ ವಿಶ್ವರಾಜ ಮುತ್ತೆ ಟಣ್ಣನೆ ಹಾರ ಆಕೆ ಡುಬ್ಬದ ಮ್ಯಾಗ ಕುಂತು ಮುಚ್ಚಿ ಒಯ್ದು ಬಿಟ್ನಂತ, ಮೂತ್ರ ಮಾಡಿಬಿಟ್ಟು ವಿಶ್ವರಾಜ. ಅವಾಗ ಗೊಲ್ಲಾಳಪ್ಪಗೌಡ, ಏನ್ರಿ ಜನ ಅನ್ನೋದ ಕಂಡು ನನಗ ಮನಸ್ಸು ಬಹಳ ನೋವಾಲಕತ್ತ ಅಂದಾಗ ಅವ್ರಂತ, ಲೇ ಸಕ್ರೆ ಲೇ ಗ್ವಾಲ್ಯ, ಮನುಷ್ಯನಾಗ ಯಾಕೆ ಮಂಡಿಗೆ ತಿಂತೇಲೆ, ನಾ ಮೂತ್ರ ಮಾಡಿದ ಸೂತ್ರ ಒಂದೇ ಉಳಿತಿದ್ಲೇ ಮನಿಗೆ ಅಂತ ಹೇಳಿದ್ರಂತ ವಿಶ್ವರಾಜ್ಯರು. ಈಗಾದ್ರೂ ಕೂಡ ಆ ನಿಜಾಮಗೌಡತಿ ಕಸ ಹೊಡೆವತ್ನಾಗ ಏನ್ ಮೂತ್ರ ಮಾಡಿದ್ರಲ್ಲ, ಆ ಹೊಟ್ಟಿಲೆ ಹುಟ್ಟಿದಂತ ಯಲಗೋಡ ಮಲ್ಲಿನಾಥ ಗೌಡ್ರ ಅಂತ ತಿಳ್ಕೊಂಡು ಆ ನಾಡಿಗೆ ದೊಡ್ಡ ಪ್ರಸಿದ್ಧಿ ಗೌಡ್ರ ಮಂತನಾಥ. ನೀವೆಲ್ಲ ಗೊತ್ತಿರು, ಕೇಳಿರ್ಬೇಕು. ಆ ಜೇವರ್ಗಿ ತಾಲೂಕ, ಸಿಂದಗಿ ತಾಲೂಕ, ಆ ಕಡೆ ಇಂಡಿ ಆ ಭಾಗದ ಯಡ್ರಾಮಿ ಭಾಗದಲ್ಲಿ ಮಲ್ಲಿನಾಥ ಗೌಡ್ರ ಅಂತ ತಿಳ್ಕೊಂಡಂದ್ರ ಅವ ಬಹಳ ಯಥಾರ್ಥ. ಅಂದ್ರ ದೊಡ್ಡ ಗೌಡ್ರ ಖರೆ, ಆದ್ರ ಸಾದಾ ಸೀದಾ ಮನುಷ್ಯ. ಅವನ ಎದುರು ಯಾರು ಮಾತಾಡಂಗಿಲ್ಲ. ಯಾಕಂದ್ರ ಅವಂತನ ಇದು ವಿಶ್ವರಾಜ್ಯರ ಆಶೀರ್ವಾದ ನನ್ನ ತೆರಿ ಮ್ಯಾಗ ಅಂತ ತಿಳ್ಕೊಂಡು ಹೇಳುವಂತವ್ರು ಆಗ್ತಾರೆ. ಅಂತ ವಿಶ್ವರಾಜ್ಯರು ಹಂಗರಿಗೆ ಹೋಗಿ ಅದು ಶಿಷ್ಯರ ಮನ್ಯಾಗ ಸುಮ್ಮಿದ್ರು. ಯಾವಾಗೋ ಬೇಡ ಒಂದ್ ಅರ್ಧ ರೊಟ್ಟಿ, ನನಗೆ ರೊಟ್ಟಿ ಕೊಡ್ಲಿ ಅರ್ಧ ಅಂತಿದ್ರು. ರೊಟ್ಟಿ ಕೊಡ್ತಿರು, ಉಣ್ತಿದ್ರು. ಊಟ ಮಾಡಿ ಸುಮ್ಮ ಓಡಾಡ್ಕೊಂತ ಹೋಗಂತ ಸಂದರ್ಭದಲ್ಲಿ ಅಲ್ಲಿ ಕುರುಬರು ನಿಂಗವ್ವ ಅಂತ ತಿಳ್ಕೊಂಡು ಹೆಣ್ಮಗಳು. ಹೌದಾ? ಅವೆಲ್ಲ ಶರಣರ ಒಂದು ಜನ್ಮದ ಬುದ್ಧಿ ಇರಂಗಿಲ್ಲ. ಅವರು ಜನ್ಮದಿಂದಲೂ ಕೂಡ ಲೋಕದಲ್ಲಿ ಯಾರು ಪರಿಪಕ್ವತೆಯನ್ನು ಹೊಂದಿರ್ತಾರ, ಮ್ಯಾಗ ಕಳ್ಸಂಗಿಲ್ಲ ದೇವರು. ಇಂಥ ವಸ್ತುವಿನ ಕಳಿಸಿ ಯಾರ್ಯಾರು ಎಷ್ಟೆಷ್ಟು ಜನ್ಮದ ಪುಣ್ಯದ ಗಂಟು ಇಟ್ಕೊಂಡು ಕುಂತಿರ್ತಾರ, ಆ ಗಂಟಿಗಾಗಿ ಹೋಗಿ ನೀ ಸಾಕ್ಷಿ ಆಗಂತ ತಿಳ್ಕೊಂಡು ದೇವರ ಸ್ವರೂಪರನ್ನ
ಅಲ್ಲಿ ಕಳಿಸುವಂಥವ್ರು ಆಗ್ತಾರ. ಹೋಗಿ ಆಕಿ ಗಂಡ ಸತ್ತಿರ್ತಾರ, ವಿಶ್ವರಾತ್ರಿ ಹಂಗೆ ಹೋಗಿ ಆಕಿ ಬೀಸ್ತಿರ್ತಾಳ. ಅವಾಗ ಜ್ವಾಳ ಗೀಳ ಏನ್ ಕಾಳು ಬೀಸ್ಬೇಕಾದ್ರೆ ಬೀಸಕ್ಕಲ್ಲ, ಹಾಂಗ್ ಬೀಸ್ಬೋ ಅಂತ ಕುಂದಿರ್ತಿದ್ರು. ಒಂದ್ ದಿನ ಹೋಯ್ತು, 2 ದಿನ ಹೋಯ್ತು, ಸುಮಾರು ದಿನ ಹೋಯ್ತು. ಅವಾಗ ಇವ್ರ ಮನೆಗ್ ಬಂದ್ ನಾ ಉಣ್ತಿನ್ಲೆ ರೊಟ್ಟಿ ಕೊಡು ಅಂತ ತಿಳ್ಕೊಂಡು ಅಂದಾಗ ಅವ್ರಂದಪ್ಪ, ಅಕ್ಕಿನ ಮನೆಗ್ ಹೋಗ್ಬೇಡ, ಆಕಿ ವೀರಶಿವಳಲ್ಲ, ಯಾಕೆ ಹೋಗ್ತಿದೆ ಅಂತ ತಿಳ್ಕೊಂಡು ಅಂದಾಗ ವಿಶ್ವರಾಜರ್ ಅಂದ್ರಂತ, ಲೇ ಇದಕ್ಕ ಜಾತಿ ಅನ್ಬಾರ್ದಲೇ, ಜಾತಿ ಹೀನನ ಮನಿ ಜ್ಯೋತಿತ ಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನ ಒಲಿದಾತನೇ ಜಾತ ನೋಡಿ ಅಂತ. ಸದ್ಗುರುವಿನ ಅಂತಃಕರಣ ಆಗ್ಯದಲೇ, ಆ ಜಾತಿಯಲ್ಲಿ ಬಂತು, ಜಾತಿ ಬೇಲಿ ಇಲ್ಲಿ ಕಟ್ಕಂಡ್ರಿ ಅಂತಂದ್ರ ಅದು ವಿಶ್ವರಾತ್ರಿ ಮ್ಯಾಗಿಂದ ಕಳಿಸಿಲ್ಲ, ಅರ್ಜಿ ಹಾಕಿಲ್ಲ, ನಾವು ಗೌಡ್ರ ಬಲ್ಲೆ ಹುಟ್ಟಬೇಕು, ನಾವು ಅಂತರ ಹೊಟ್ಟೆ ಹುಟ್ಟಬೇಕು, ಇಂತರ ಹೊಟ್ಟೆ ಹುಟ್ಟಬೇಕಂತ ಮಾಡಿಲ್ಲ. ಇಲ್ಲಿ ಬಂದು ನೀವು ಗದ್ದಲಕ್ ಬಿದ್ದಿರಿ ಅಂತ ತಿಳ್ಕೊಂಡಂದ ಆಕಿ ಅಂದಳಂತ, ದಿನಾಲು ನಮ್ಮ ಮನೆಗೆ ಉಣ್ತಿ ಮತ್ತೆ ದಿನಾಲು ಹೋಗಿ ಅವ್ರ ಮನೆಗೆ ಬೀಸ್ತಿ ಅಂತಂದ್ರ ಹಂಗ ಸಾಧ್ಯ ಇಲ್ಲ. ನಮ್ಮನೆಗೆ ನಾನು ಬೀಸ್ತೀನಿ, ನನ್ ಹಿಡಿಬಾ ಅಂತ ತಿಳ್ಕೊಂಡಂದ್ರು ವಿಶ್ವರಾಜ್ಯರ ಅಂದ್ರು. ಚೀ ಪಾಪಿ, ಆ ಮಾತಾಡ್ಬೇಡ ಅಂದ್ ವಿಶ್ವರಾಜ್ಯರು. ಅಂದಾಗ ಹೆಣ್ಮಗಳು ಸಸಿ ಅತ್ತೆ ಹೋಗಿದ್ದಳು, ಸಸಿ ಇದ್ದಳು. ನಿನ್ನಲ್ಲಿ ಇಷ್ಟ ಆದ ಎಲ್ಲಾ ಬಿಟ್ಟಂತ ನಿನಗಿಷ್ಟು ಮಾತಿಂದಿರ್ಬೇಕಾದ್ರ ಮನೆ ಯಜಮಾನ ನನಗೆಷ್ಟು ಇರಬಾರ್ದು, ಆ ಮನೆಯಲ್ಲಿ ಹೋಗಿ ನೀನು ಜೋಳ ಬೀಸದೆ ನನ್ನ ಮನೆಯಲ್ಲಿ ಬೀಸಲಿಲ್ಲ ಅಂತಂದ್ರೆ ನಿನ್ನ ಗುರುವಿನ ಆಣೆ ಆಗ್ಯದ ನೋಡು ಅಂತ ಹೇಳಿಬಿಟ್ರು ವಿಶ್ವರಾತ್ರಿ. ಚೀ ಪಾಪಿ ಅಂದ್ರೆ ವಿಶ್ವರಾತ್ರಿ. ಬೆಳ್ಳಿಯ ಬಟ್ಟಲಲ್ಲಿ ಉಳ್ಳಿಯ ರಸ ತುಂಬಿ ಕುಡಿದಂತ ಆಯ್ತಲ್ಲ ನಿನ್ನ ಬಾಳು. ಆಗ್ಲಿ ಅಂತ ತಿಳ್ಕೊಂಡಂದ ವಿಶ್ವರಾತ್ರಿ ಅಂದಲೇ, ಆಕಿ ನಿಂಗವ ಪವಿತ್ರಾಳಲೆ, ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಪರಮಾತ್ಮ ವಿಷಯನ ಹೌದಾ, ಅಂತ ವಿಚಾರದಲ್ಲಿ ಆಕಿಗೆ ಸಾಕ್ಷಿ ಸ್ವರೂಪವಾಗಿ ಜನ್ಮದ ಋಣ ಎತ್ತು ಬಂದು ಬೀಸಕತ್ತಿದ್ದೆ. ಯಾವಾಗ ನೀ ಎಂತಿ ಅಂತಂದ ಬಳಿಕ ನಾಳೆ ನಾನು ನಿಂಗವಾದಂಗ ಆಗ ನಿನ್ನ ಮನೆಗೆ ಬಂದು ಬೀಸ್ತೀನಿ ಅಂತ ಹೇಳಿದ್ರು ವಿಶ್ವರಾಜ್ಯರು. ಆಯ್ತಂತ ತಿಳ್ಕೊಂಡು ಅಂದಳು. ಹೋಗಿ ಹೋದ್ರು. 1 ದಿವಸ ಹೋಯ್ತು, 2 ದಿವಸ ಹೋಯ್ತು. ಗಂಡ ಎದ್ದು ಹೊರಗೆ ಹೋಗ್ಬೇಕಂದ ಬಾಗಿಲಲ್ಲಿ ಸಾವು ಹಾವಾಗಿ ಕುಂತಿತ್ತು. ಹಿಂಬಿಡು ಕರಿತು. ಹರಿದು ಯಾರೆಷ್ಟು ವಿಷಯಗಡಿಸ್ಬೇಕಂದ್ರೂ ಕೂಡ ಇಳಿಸೋದಾಗ್ಲಿಲ್ಲ. ಎಲ್ಲರೂ ಕುಂತಳಕತ್ರ ಏನ್ ಮಾಡ್ಬೇಕು ಎಲ್ಲಾರು ವಿಶ್ವರಾಜ್ಯ ಯಾರು ಸಿಗ್ಲಿಲ್ಲ. ವಿಶ್ವರಾಜ್ಯರು ದೂರ ಹೋಗಿದ್ರು. ಮರುದಿವ್ಸ ಎಲ್ಲಾ ಅಂತ್ಯಕ್ರಿಯೆ ಮುಗಿಸಿ ಮರುದಿನ ಬಂದ ವಿಶ್ವರಾಜ್ಯರಂತಲೇ, ನನಗೆ ಏನಾದ್ರು ಹಾಕಿದ್ದೆ ಮಾತಂತ ತಿಳ್ಕೊಂಡಂದ್ರ ಕಟಿಬದ್ಧವಾಗಿ ದಾಟಿ ಬರ್ತಿದ್ದೆ. ಈ ಆಧ್ಯಾತ್ಮ ಚೈತನ್ಯಕ್ಕೆ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡಿ ಸಾಕ್ಷಾತ್ ಶಿವ ದೇವಾಲಯ ಆದಂತ ಈ ಶರೀರಕ್ಕ ಗುರುವಿಗೆ ಆಣಿ ಇಟ್ಟಿ ಅಂತಂದ್ರ ನಿನ್ನೆ ನಾನು ಮಾತು ಕಟ್ಟಿಬಿಟ್ಟಲೆ, ಜೋಳ ಇಟ್ಟು ಎಲ್ಲಿಟ್ಟಿದೆ ಹೇಳಿ ಬೀಸಿ ಕೊಟ್ಟು ಹೋಗ್ತೀನಿ ಅಂದ್ರದ್ದು ವಿಶ್ವರಾಜ್ಯರು. ಅವಾಗ ಹೆಣ್ಮಗಳಂತ, ಗುರುನಾಥ ತಪ್ಪಾಯ್ತು, ಇಂಥ ಒಂದು ಉಗ್ರ ಸ್ವರೂಪವಾದಂತ ನಿನ್ನ ವಿಚಾರಕ್ಕೆ ನಾನು ತಿಳಿಯದೆ, ಎಂಥ ನಿನ್ನಲ್ಲಿ ಶಕ್ತಿ ಇದ್ರೂ ಕೂಡ ಶಾಂತ ಸ್ವರೂಪದಿಂದ ನನಗೆಲ್ಲಾ ತಿಳಿಸಿ ಹೇಳಿದೆ. ಆದ್ರೆ ನನ್ನ ಹಣೆ ಬರ ನಾನೇನು ಮಾಡಕ್ ಆಗಂಗಿಲ್ಲ, ಅದು ನನ್ನ ಇಚ್ಛೆ, ನಾನು ಅಷ್ಟೇ ಪಡ್ಕೊಂಡು ಬಂದಿದ್ದೆ, ಅದಕ್ಕೆ ನನ್ನ ವರ್ತನೆ ಕಾರಣ ಆಯ್ತು ತಂದೆ ಅಂತ ತಿಳ್ಕೊಂಡು ಕಾಲಿಡ್ಕೊಂಡಳಂತ. ಅದಕ್ಕೆ ಹೇಳತಕ್ಕಂಥ ತಾತ್ಪರ್ಯ ಏನಂತ ಕೇಳಿದಾಗ, ದೇವಿ ಪುರುಷರು ಜಗತ್ತಿನ ನಡೀತಕ್ಕಂಥ ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನತಕ್ಕಂಥ ಕಲ್ಪನೆ ಅವರು ಎಂದೂ ಮಾಡಂಗಿಲ್ಲ. ಕೆಟ್ಟದ್ದು ನಮ್ಮ ಭಾವನೆ ಕೆಟ್ಟಿದ್ರ ಕೆಟ್ಟ ಆಗ್ತದ, ನಮ್ಮ ಭಾವನೆ ಇದ್ರ ಭಾವನೆಗೆ ಭಾಗ್ಯಕ್ಕೆ ಏನು ಕಡಿಮೆ ಇಲ್ಲ ಅಂತ ಮನಸ್ಸು ಇದು ಪರಿಪಕ್ವವಾಗಿ ಇದು ಹೃದಯ ತುಂಬಿ ನಿಂತಾಗ ಬದುಕು ಬಂಗಾರ ಆಗೋತಕ್ಕಂಥದ್ದಾಗ್ತದ. ಅದಕ್ಕೆ ಎಲ್ಲರೂ ನಿಷ್ಠೆಯಿಂದ ಶ್ರದ್ಧೆಯಿಂದ ಧಾರ್ಮಿಕ ಮನೋಭಾವನೆಯಿಂದ ನಡ್ಕೊಳ್ರಿ. ಯಾಕಂತಂದ್ರ ಇವತ್ತು ನಾವು ಮಳೆ ಬರಕತ್ತಂದ್ರ ಎಷ್ಟೆಷ್ಟು ಕೆಟ್ಟ ಕೆಲಸ ಮಾಡಕತ್ತಿ ಗೊತ್ತನ್ನ, ಹೌದಾ? ದಯ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದು ಹೋಗಿಬಿಟ್ಟದ. ಮೊನ್ನೆ ಯಾವುದೋ ಒಂದು ಗುಜರಾತದಲ್ಲಿ ಕೇಳಿದೆವು, ಪಾಪ 13 ವರ್ಷದ ಸಣ್ಣ ಬಾಲಕಿ, ಇನ್ನೂ ಕಣ್ಣು ತೆರೆಯದಂತ ಕೂಸಿದ್ದಂಗ ಅದ್ ಕಲ್ಪನೆಯಲ್ಲಿ ಸುಮಾರು ಜನರು ಅದಕ್ಕಾಗಿ ದೇಹವನ್ನ ಮುಕ್ಕಿಬಿಟ್ರು. ಅಂಥ ದುಷ್ಟ ಕೃತ್ಯಗಳು ಭೂಮಿ ಮ್ಯಾಗ ಆಗ್ಲಕತ್ತಾವ ಅಂತ ತಿಳ್ಕೊಂಡಂದ್ರ ಅದು ಭಗವಂತನಿಗಿನ್ ಕೂಡ ತಲೆ ಜಾಡ್ಸಂಗ ಆಗ್ತದ. ನಮ್ಮ ವರ್ತನೆ ದೂರ ಆದಾಗ ನಿಸರ್ಗದಲ್ಲಿ ಏರುಪೇರುಗಳಾಗ್ತವ. ಅದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆಯ ಮಾರ್ಗದಿಂದ ಸನ್ಮಾರ್ಗದಿಂದ ಇದು ಹೌದು ಇದಲ್ಲ ಅನ್ನೋತಕ್ಕಂಥ ಕಲ್ಪನೆಯನ್ನ ತೂಗಿ ಒಳ್ಳೆಯ ಮಾರ್ಗದಿಂದ ನಡೆದದ್ದಾದ್ರ ದೇವ್ರು ಎಲ್ಲಿರ್ತಾನಂತ ಕೇಳಿದಾಗ ನಮ್ಮ ನಡೆಯಲ್ಲಿರ್ತಾನ. ದೇವ್ರು ಎಲ್ಲಿರ್ತಾನಂದ್ರ ನಮ್ಮ ನಡೆಯಲ್ಲಿರ್ತಾನ. ದೇವ್ರ ಗುಡಿಗೆ ಬರೋದು, ಎಲ್ಲೇ ಹೋಗೋದು, ಹೆಂಗೋ ಕುಂದ್ರೋದು, ಇಸ್ಪಟ್ ಆಡೋದು, ಮತ್ತೊಂದ್ ಮಾಡೋದು, ಮಗದೊಂದ್ ಮಾಡೋದು ಅಂತಂದ್ರ ಅವೇನ್ ನಮ್ಮ ಮನೆ ಹಾಳಾಗಿಲ್ಲ, ಹೌದಾ?
ದೇವರಿಗೆ ನಾವು ಬೇಕಾಗಿಲ್ಲ, ನಮಗ್ ದೇವ್ರು ಬೇಕು. ಅವನಿಗೇನು ವಿಶ್ವರಾಜ್ಮತೆ ಯಪ್ಪೋ ಸಾಕಂತ ನಾವು ಜಗತ್ತಿನೇ ಬ್ಯಾಡ ಯಪ್ಪ ಅಂತಾನ. ಯಪ್ಪೋ ನೀ ಬ್ಯಾಡ ಅಂದ್ರೆ ಹಂಗ್ ಬಿಡು ಉರ್ನಾಥ, ಜಗತ್ತಕ್ಕೆ ನೀ ಬೇಕಂತ ತಿಳ್ಕೊಂಡು ನಾವು ಪಾದ ಹಿಡ್ದಾಗ ನಾವು ಉದ್ಧಾರ ಆಗುವಂತವ್ರು ಆಗ್ತೇವೆ. ಅಂತ ಒಂದು ವಿಚಾರದಲ್ಲಿ ನೋಡ್ರಿ, ಯಾವ್ದೋ ಒಂದು ಗಂಗಾವತಿ ಅಯೋಧ್ಯ ನಗರದಾಗ ಒಂದು 17 ವರ್ಷದ ಹುಡುಗಗ ಬರೀ ತಾಯಿ ತಂದಿ ಮತ್ತ ಅಕ್ಕ ಮೊಬೈಲ್ ನೋಡ್ಬಾಡಪ್ಪ ಇದು ತಪ್ಪು ಅಂತಂದ್ರಂತ. ಮನೆಯಾಗಿರಂತ ಚಾಕು ತೊಗೊಂಡು 3 ಜೀವ ಹೊಡೆದ. ನಾವು ಎಂಥ ಹೀನ ಕೃತ್ಯ ಬಂತು, ಹೌದಾ? ಅದಕ್ಕೆ ಹೇಳ್ತೀನಿ, ನಾವು ಯಾವಾಗಲೂ ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಕೊನೆಯದಾದಂತ ಒಂದು ಶುಭ ಮಾತು ಏನ್ ಹೇಳ್ತೀನಿ, ನಿಮಗೆ ತಿಳುವಳಿಕೆ ಮಾತಂತ ತಿಳ್ಕೊಂಡು ಕೇಳಿದ್ರೆ, ತಾಯಿಯಂದರು ದೊಡ್ಡವರು ಯಾರು ನಿಮ್ಮ ಮಕ್ಕಳ ಕೈಯಾಗ ಮೊಬೈಲ್ ಕೊಡ್ಬಾಡ್ರಿ. ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ರ ಅದು ಹೈಪರ್ ಟೆನ್ಷನ್ ಅಂತ ತಿಳ್ಕೊಂಡು ಅನ್ನುವಂತ ಒಂದು ಜಡ್ಡು ಬರಾಕತ್ತದಂತ. ಅದಕ್ಕೆ ಏನೂ ಔಷಧ ಇಲ್ಲ. ನೀವು ಮೊಬೈಲ್ ಕೊಟ್ರ ಸರಿ, ಕೊಡ್ಲಿಲ್ಲ ಅಂದ್ರೆ ಹೋಗಿ ತನ್ನ ಹುಡುಗಿ ತನ್ನ ತಲೆ ಗಾಡಿ ಹೊಡ್ಕೊಂಡು ತಮ್ಮ ಅನಾಹುತ ಮಾಡ್ಕೊಂತ ಅಂತ. ಅದಕ್ಕೆ ಯಾರು ಮೊಬೈಲ್ ಕೊಡ್ಬೇಡ್ರಿ. ಮೊಬೈಲ್ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಚಪ್ಪಳಿ ಬೇಡ್ರಿ. ಎಲ್ಲರೂ ಯಾರು ಮೊಬೈಲ್ ಕೊಡ್ಬಾರ್ದು. ಮೊಬೈಲ್ದಷ್ಟು ಕೆಟ್ಟದ್ದು ಅದು ಒಳ್ಳೇದಕ್ಕೆ ಅನುಕೂಲ ಆಗ್ತಾವ, ಖರೆ ಒಳ್ಳೇದು ಬಳಕೆ ಮಾಡಿದ್ರೆ ಒಳ್ಳೇದಾಗ್ತದ. ಆದ್ರ ಮಕ್ಕಳ ಕೈಯಾಗ ಕೊಟ್ಟು ಆ ರೋಗಕ್ಕೆ ಯಾರು ಬಲಿ ಆಗ್ಬಾಡ್ರಿ. ಕಣ್ಣು ಹಳದಿ ಆಗ್ತಾವಂತ, ಕಣ್ಣಾಗ ನೀರು ಬರ್ತಾವಂತ, ಏನೇನೋ ಕೆಲವು ವಿಚಾರಗಳು, ಅದರ ಗುಣಾದಿ ಗುಣಗಳನ್ನ ಡಾಕ್ಟರ್ ಈಗಾಗಲೇ ಹೇಳಿದಂಥವ್ರಾಗ್ಯಾರ. ಅದಕ್ಕೆ ಒಳ್ಳೆಯ ಸಂತಾನ ಆಗಬೇಕು, ಮಕ್ಕಳು ಆರೋಗ್ಯಪೂರ್ಣವಾಗಿ ಜೀವನ ನಡೆಸಬೇಕಾಗಿತ್ತಂತಂದ್ರೆ ಕೆಲವು ವಿಚಾರಗಳಿಂದ, ಕೆಲವು ವ್ಯಸನಗಳಿಂದ ನೀವು ದೂರ ಇಟ್ಟಾಗ ಒಳ್ಳೆಯ ಆರೋಗ್ಯಪೂರ್ಣವಾದಂತ ಸಂತಾನ ನಮಗೆ ಸಿಗೋತಕ್ಕಂಥದ್ದು ಆಗ್ತದ. ಅವರಿಂದ ನಮಗ ಆರೋಗ್ಯಪೂರ್ಣವಾದಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಆಗ್ತದ. ಇಂಥ ಒಂದು ವಿಚಾರಗಳನ್ನು ತಿಳಿಸುತ್ತಾ ನಮ್ಮ ಶಾಸ್ತ್ರಿಗಳಾಗಲಿ ಪೂಜ್ಯ ಸ್ವಾಮಿಗಳವರಾಗಲಿ ಹೇಳಿದಂತೆ ವರ್ಷ ಪದ್ಧತಿಯಂತೆ ಯಾವುದಿದು ಮುಂಬರತಕ್ಕಂಥ ಅಮಾವಾಸ್ಯೆ, ಆಗಲೇ ಪೂಜ್ಯ ಸ್ವಾಮಿಗಳು ಹೇಳೋದನ್ನ ಕೇಳಿದೆ ನಾನು. ಅಮಾವಾಸ್ಯೆ ಈಗ 1 ತಿಂಗಳ ಹಿಂದೆ ಇದೇ ಅಮಾವಾಸ್ಯೆ ಆಗ್ಬೇಕಾಗಿತ್ತು ಪಾದಯಾತ್ರೆ. ಮುಂದಿನ ಅಮಾವಾಸ್ಯೆ ಅಂದ್ರೆ ಅಧಿಕ 3 ವರ್ಷಕ್ಕೊಮ್ಮೆ ಬರತಕ್ಕಂಥ ಅಧಿಕ ಮಾಸ ಇದ್ದದ್ದಕ್ಕಾಗಿ ಮುಂದಿನ ಅಮಾವಾಸ್ಯೆ ಅದು ಪಾದಯಾತ್ರಾ ಅಮಾವಾಸ್ಯೆ ಅಂತ ತಿಳ್ಕೊಂಡು ನಿಮ್ಮೆಲ್ಲರೂ ಕೂಡ ಗೊತ್ತಿದ್ದಂತ ವಿಷಯ. ಆ ಪಾದಯಾತ್ರೆ ಅಮಾವಾಸ್ಯೆಯಲ್ಲಿ ವಿಶ್ವಾರಾಧ್ಯ ಹುಟ್ಟಿದಂತ ಆ ಗರ್ಭಾಂಬುದಿಗೆ ನಮಸ್ಕಾರ ಮಾಡಿ, ಹುಟ್ಟಿದಂತ ಜಾಗಕ್ಕೆ ನಮಸ್ಕಾರ ಮಾಡಿ, ವಿಶ್ವಾರಾಧ್ಯರಿಗೆ ವಿಶ್ವಕ್ಕೆ ನೀ ಆರಾಧ್ಯ ಪುರುಷನಾಗು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಂತ ಗುರು ಬನ್ನಿವಸ್ವಾರ್ಯರ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಮುಟ್ಟಿದ್ರ ವರ್ಷದಲ್ಲಿ ನಡತಕ್ಕಂಥ ಎಲ್ಲಾ ವಿಚಾರಗಳಿಗೆ ನಾವು ಸಾಕ್ಷಿ ಆದಂಗ ಆಗುವಂತದ್ದಾಗ್ತದ. ಒಂದ್ ಅಮಾವಾಸ್ಯೆ ಬಂದಿರ್ತೀವಿ, ಒಂದ್ ಅಮಾವಾಸ್ಯೆ ಬಂದಿರಲ್ಲ. ನಮಗ್ ಹಾಂಗದ ಹಿಂಗದ, ಕಾಲು ಬೇನೆ ಅದ, ಕೈ ಬೇನೆ ಅದ, ಟೊಂಕ ಬೇನೆ ಅದ, ಮತ್ತೊಂದದ, ಮಕ್ಕಳಿಲ್ಲ ಅಂದಾಗ ಮುತ್ಯ ಹುಟ್ಟಿದ ಮಕ್ಕಳು ತಾನು ಮಗುವಾಗಿ ಹುಟ್ಟಿದಂತ ಜಾಗಕ್ಕ ನಮಸ್ಕಾರ ಮಾಡಿ ಬಂದ್ಬಿಡಮ್ರಿ. ಅದ್ ಹ್ಯಾಂಗ ಮಕ್ಕಳಾಗಂಗಿಲ್ಲ ನೋಡಮ್ರಿ. ನಾವು ಹೊಸ ಮಂದಿ ಕೂಡಿ ಅವನಿಗೆ ಕೇಳಮ್ರಿ, ಯಾಕಪ್ಪ ನೀ ಹುಟ್ಟಿ ಜಾಗ ನಮಸ್ಕಾರ ಮಾಡಿ ಬಂದಿವೋ ಯಪ್ಪ, ನಮಗ್ ಮಕ್ಕಳು ಬೇಕಂತ ತಿಳ್ಕೊಂಡು ಮಕ್ಕಳಾಲಾರದಂತ ದಂಪತಿಗಳು ವಿಶ್ವಾರಾಧ್ಯರಲ್ಲಿ ಪ್ರಾರ್ಥಿಸೋಣ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಗುರು ಬನ್ನಿಬಸವೇಶ್ವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಡಮ್ರಿ. ಅದು ಇದು ಬರುವಂತ ಆಗಸ್ಟ್ ತಿಂಗಳ ಅಂದ್ರೆ ಮುಂದಿನ ತಿಂಗಳ ಅಂದ್ರೆ ಇವತ್ತಿಗೆ 1 ತಿಂಗಳಿಗೆ ಇಲ್ಲಿ ಬಂದ್ ಮುಟ್ಟಿರ್ತೀವಿ. 1 ತಿಂಗಳು ಮುಂದೆ ಅಂತ ತಿಳ್ಕೊಂಡ ಅಂದ್ರೆ 2 ದಿನ ಇರ್ಲಕ್ಕಾಗಿ ಅಲ್ಲಿದ್ ಬಿಡ್ತೀವಿ ನಾವು. ಮುಂದಿನ ಅಮಾವಾಸ್ಯೆ ಬುಧವಾರ ಆತಲ್ರಿ, ಬುಧವಾರ ಆಗಸ್ಟ್ 12ನೇ ತಾರೀಕು ಬುಧವಾರ ಅಮಾವಾಸ್ಯೆ ಆಗ್ತದ. 10ನೇ ತಾರೀಕು ಸೋಮವಾರ ದಿವಸ ಅಲ್ಲಿಂದ ಬಿಡೋದು. ಸೋಮವಾರ ದಿನ ಮುಂಜಾನೆ ಅಲ್ಲಿ ಬನ್ನಿಬಸವೇಶ್ವರ ಪೂಜಾ ಮುಗಿಸಿ ವಿಶ್ವಾರಾಧ್ಯ ಮಂಗಳಾರತಿಗಳನ್ನ ಮಾಡಿ ಅಲ್ಲಿಂದ ಸುಮಾರು 12:30 1 ಗಂಟೆಗೆ ಗಂವಾರ ಬಿಟ್ಟು ಗಂವಾರ ಮಾರ್ಗವಾಗಿ ಅಣಿಬಿ, ಸನ್ನತಿ, ಮತ್ತ ಹೊರಸುಗೊಂಡಿಗಿ, ಕನಗನಹಳ್ಳಿ, ಎಡಿಗೆ ಮದ್ರ, ಟಾಣಗುಂದಿ ಹೀಗೆಲ್ಲ ಊರು ತಿರುಗಾಡ್ಕೊಂತ ಬಂದು ಅಬ್ಬಿ ತುಮಕೂರು ಕ್ಷೇತ್ರಕ್ಕೆ ಮುಟ್ಟಿದೇವಂತಂದ್ರ ಈ ವರ್ಷನ್ ತಪಸ್ಸು ಮಾಡಿದಂಗ ನಾವೆಲ್ಲ ಆಯ್ತಪ್ಪ ಗುರುನಾಥ, ಈ ವರ್ಷ ನಮ್ಮ ನಿಯಮ ಮಾಡಿದೆವು ಅಂತ ತಿಳ್ಕೊಂಡು ನಮ್ಮ ಸಾಕ್ಷಿ. ನಾವು ದುಡಿಯೋದು ನಮ್ಮ ಕಡೆಗೆ, ಅವ ಕೊಡೋದು ಬಿಡೋದು ಅವನ ಕಡೆಗೆ, ಹೌದಾ? ನಾವ್ ಏನ್ ದುಡ್ದದ್ದು ಅವನ ಪಾದಕ್ಕೆ ಇಡಮ್ರಿ. ಅವ್ನ ಗುರುನಾಥ ಸಲುವ ಅವ ಇರ್ತಾನ ಅನ್ನೋತಕ್ಕಂಥ ಧೈರ್ಯ ನಮ್ಮಲ್ಲಿ ಇರ್ಲಿ. ಆ ಸಂಕಲ್ಪದೊಂದಿಗೆ ನಾವು ಮುಂದಿನ ಜೀವನ ಸಾಗಿಸೋಣ ಅನ್ನುವಂತ ವಿಚಾರ ತಿಳಿಸುತ್ತಾ ಪಾದಯಾತ್ರೆಯಲ್ಲಿ ಯಾರು ಗಲಾಟೆ ಮಾಡಬೇಡ್ರಿ. ಯಾಕಂದ್ರೆ ಹೊಂಟದ್ದು ದೇವ್ರ ದಾರಿಗೆ ಹೊಂಟಿರ್ತೇವೆ ನಾವು, ಹೌದನ? ಹೊಳಿ ಇರ್ತದ, ಗದ್ದಲ ಮಾಡೋದಿಲ್ಲ, ಹೊಳೆಯಾಗ ಸೂಕ್ಷ್ಮ ರೀತಿಯಿಂದ ದಾಟಬೇಕು.
ಎಲ್ಲೆಲ್ಲಿ ಕುಂತಲ್ಲಿ ಒಬ್ರಿಗೊಬ್ರು ಹೇಳ್ಕೊಂತ ಕೇಳ್ಕೊಂತ ನಾವ್ ಹೊಂಟದ್ದೇನೋ ಯಾರು ಗದ್ದಲ ಮಾಡ್ಬಾಡ್ರಿ, ಶಿವನಾಮ ಸ್ಮರಣೆ ಅನ್ಕೊಂತ ಹೋಗಮ್ರಿ, ವಿಶ್ವರಾಧ್ಯ ಅನ್ಕೊಂತ ಹೋಗಮ್ರಿ, ಬನ್ನಿ ಬಸವೇಶ್ವರ ಅನ್ಕೊಂತ ಹೋಗಮ್ರಿ, ಅಡವಿ ತಾತ ಅನ್ಕೊಂತ ಹೋಗಮ್ರಿ, ಅಷ್ಟಮ ಸಿದ್ಧಿ ಹೆಸರು ಅನ್ಕೊಂತ ಹೋಗಮ್ರಿ. ಅಂದಾಗ ನಾವು ಪಾದಯಾತ್ರೆ ಹೊಂಟದ್ದಕ್ಕನ ಸಾರ್ಥಕ ಆಗ್ತದ ಅನ್ನೋತಕ್ಕಂತ ವಿಚಾರ ತಿಳಿಸುತ್ತ ನೀವೆಲ್ಲರ ಆ ಶುಭ ಪ್ರಸಂಗದಲ್ಲಿ ಪಾಲ್ಗೊಳ್ರಿ ಎನ್ನುವಂತ ವಿಚಾರ ತಿಳಿಸುತ್ತ, ಇನ್ನು ಪಾದಯಾತ್ರೆ ಅಲ್ಲಿಗೆ ಬಂದವರು ಬರ್ತಿರ್ತಾರ. ಇಲ್ಲಿಗೆ ಬಂದಂತವ್ರು ಅಮಾವಾಸ್ಯೆ ದಿನ ಸಾಯಂಕಾಲ 6 ಗಂಟೆಗೆ ಇಲ್ಲಿ ಪಾದಗಟ್ಟಿ ಬಂದು ನಿಂತಂತವ್ರು ಆಗ್ತದ. ಅಲ್ಲಿಂದ ಎಲ್ಲರೂ ಕೂಡಿ ಆ ವಿಶ್ವಾರಾಧ್ಯರ ಪಲ್ಲಕ್ಕಿಯೊಂದಿಗೆ ನಾವು ನೀವೆಲ್ಲರೂ ಕೂಡ ಭಕ್ತಿ ಸಡಗರದೊಂದಿಗೆ ಬರೋಣ ಎನ್ನುವಂತ ವಿಚಾರ ತಿಳಿಸುತ್ತಾ, ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತ ಎಲ್ಲರಿಗೂ ಸದ್ಗುರು ಸಮ್ಮತ್ ವಿಶ್ವಾರಾಧ್ಯರು ಇನ್ನೊಂದು ವಿಚಾರ ಅಂತಂದ್ರೆ, ಇದೇ 29ನೇ ತಾರೀಕಿನ ದಿನ ಗುರುಪೂರ್ಣಿಮಾ ಅಂತ ತಿಳ್ಕೊಂಡು ಬರುವಂತದ್ದಾಗ್ತದ. ಗುರುವಿನ ಹುಣ್ಣಿಮೆ ಅದು ವ್ಯಾಸ ಪೂರ್ಣಿಮೆ ಅಂತನೂ ಕೂಡ ಕರೆಯುವಂತವ್ರಾಗ್ತಾರ. ಅಂದ್ರ ಗುರುಗಳಾದಂತ ವ್ಯಾಸ ಮಹರ್ಷಿಗಳು ಶಿಷ್ಯರಿಗೆ ಬೋಧಿಸಿದಂತ ಹುಣ್ಣಿಮೆ ಶುಭ ಪ್ರಸಂಗ ವ್ಯಾಸ ಪೂರ್ಣಿಮೆ ಅಂತ ತಿಳ್ಕೊಂಡು ಕರೆಯುವಂತವ್ರಾಗ್ತಾರ. ಅವತ್ತೇನಂದ್ರೆ ನಿಮ್ ಗುರುಗಳಿಗೆ ಪೂಜೆ ಮಾಡ್ಬೇಕಂತ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಗುರುವಿಂದ ಅವತ್ತು ದರ್ಶನ ಆದಂಗ ಆಗ್ತದೆ, ನಮ್ಗೆ ಒಳ್ಳೇದಾಗ್ತ ಅನ್ನೋತಕ್ಕಂಥ ಕಲ್ಪನೆಯಲ್ಲಿ ಅದು ಅವತ್ತಿನ ದಿವಸ ಹಲವಾರು ಕಾರ್ಯಕ್ರಮಗಳು ಕೂಡ ಮಠದ ಕಡೆಯಿಂದ ಇಟ್ಟುಕೊಂಡು ಹೋಗತಕ್ಕಂಥವ್ರಾಗ್ತಾರ. ನಮ್ಮ ಕಕ್ಕಲದೊಡ್ಡಿ ಸುಭಾಷ್ ಗೌಡ್ರು ಆ ಗುರುಪೂರ್ಣಿಮೆ ದಿನ ಗುರುವಿನ ತುಲಾಭಾರ ಮತ್ತು ಬಂದಂತವ್ರಿಗೆಲ್ಲರಿಗೂ ಹೋಳಿಗೆ ಊಟ ಇಟ್ಟಾರ. ಎಂದಪ್ಪ? 29ನೇ ತಾರೀಕು. ಇದೇ 29ನೇ ತಾರೀಕು ಹುಣ್ಣಿ ದಿವಸ, ಅದು ಮುಂಜಾನೆ ಇರ್ತದ. ಮತ್ತು ಅದರೊಂದಿಗೆ ನಮ್ಮ ಶ್ರೀಮಠದ ಸದ್ಭಕ್ತರಾದಂತ ಸೈದಾಪುರದ ಓಂಕಾರ ದಣಿಯವ್ರನ್ನು ಕೂಡ ನಾವು ತುಲಾಭಾರ ಮಾಡ್ತೀವಿ ಅಂತ ತಿಳ್ಕೊಂಡು ಅನ್ನುವಂಥವ್ರಾಗ್ತಾರ. ಒಟ್ಟಾರೆ ಬಂದು ಆ ಗುರುವಿನ ದರ್ಶನ ಪಡ್ಕೊಂಡು, ವಿಶ್ವಾರಾಧ್ಯರ ದರ್ಶನ ಪಡ್ಕೊಂಡು, ಬಗಳಾಂಬಿಕಾ ಅಣಿಮಾದಿ ಅಷ್ಟಸಿದ್ಧಿಗಳ ದರ್ಶನ ಮಾಡಿಕೊಂಡು ಶುಭ ಪ್ರಸಂಗದಲ್ಲಿ ನೀವೆಲ್ಲರೂ ಕೂಡ ಕೃತಾರ್ಥರಾಗರಿ ಎನ್ನುವಂತ ವಿಚಾರ ತಿಳಿಸುತ್ತಾ, ಪಾದಯಾತ್ರೆಗೆಲ್ಲರೂ ಬರ್ರಿ, ವಿಶ್ವಾರಾಧ್ಯನ ಕೃಪೆಗೆ ಪಾತ್ರರಾಗ್ರಿ ಎನ್ನುವಂತ ವಿಚಾರ ತಿಳಿಸುತ್ತಾ, ಪಾಲ್ಗೊಂಡಂತ ಎಲ್ಲ ಸದ್ಭಕ್ತರಿಗೂ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ಎಲ್ಲರ ಕಡೆಯಿಂದ, ಯಾಕಂತಂದ್ರ ಮುಂಜಾನೆ 12 ಕುಂತಿದ್ದೆ, ಇವತ್ತು 11:30 ಹೆಂಗ್ ಕುಂತೀನಿ. ನಿನ್ನೆ ಮಧುರೆಯವ್ರು ಕರ್ಕೊಂಡು ಹೋದ್ರ, ಮಧುರೆಯಾಗ ಫಂಕ್ಷನ್ ಇತ್ತು. ಬಹಳ ದಿನಕ್ಕೆ 26 ವರ್ಷಕ್ಕೆ ಮಕ್ಕಳು ಹುಟ್ಟಿದ್ರು, ಅವ್ರಿಗೆ ಇಲ್ಲಿ ಬರ್ಲಕತ್ತಿದ್ರು. ಯಪ್ಪ ನಾವ್ ಕರ್ಕೊಂಡು ಹೋಗ್ತೀನಪ್ಪ ಅಂದ್ರೆ ಆಯ್ತಂದ್ರು. ಅಪ್ಪ ಬಡು ಯಪ್ಪ ನಮ್ಮ ಮನೆಗೆ ಬರ, ಆಯ್ತಪ್ಪ ಬರ, ತೊಟ್ಲ ಹಾಕ್ಲಕ್ ನೀನೇ ಬರಪ್ಪ, ಆಯ್ತಪ್ಪ ಅಂತೆ. ಊರನ್ನೋರು ಅವ್ರ ಸಹ ಜಳತೆ ಇದ್ರು, ಮಗನ ನಿನ್ ಮನೆಗ್ ಕರ್ಕೊಂಡು ಹೋಗ್ತಿ, ನಮ್ಮ ಊರಿಗೆ ಮೊದಲನೇ ಹೊಂಟನ, ನಾವು ಊರನ್ನೋರ್ ಮೆರವಣಿಗೆ ತೆಗಿತೀವಿ ಅಂದ್ರು. ನಾವ್ ಅಂದಯಪ್ಪ ನೀವ್ ಹೆಂಗನ ಮಾಡ್ರಪ್ಪ, ನಮ್ಮ ಮನೆ ನಾ ತೊಟ್ಟಲ್ ಇಟ್ಕತ್ತಿ ಅಂದ. ಆಯ್ತಂದೆ. ಮತ್ ಊರನ್ನವ್ರು ಬಂದಪ್ಪ ನಮ್ಮಲ್ಲಿ ಹಿಂಗ ಬರ್ಬೇಕ ಅಂದ. ಆಯ್ತಂದ್ರ ಮೆರವಣಿಗೆ ಮುಂಜಾನೆ ಚಾಲು ಮಾಡಿದ್ರು. ಒಮ್ಮೆ ರಾತ್ರಿ 8ಕ್ಕೆ ಬಿಟ್ರು ಅವ್ರು. ಮೊದಲ ಪಲ್ಲಕ್ಕೆ ಇದ್ರಾಗ ರಥದಾಗ ಕುಂದರ್ಸಿದ್ರು. ಕುಂದರ್ಸೋತ್ನಾಗ ನೀವು ಶಾಸ್ತ್ರ ಮತ್ತೆ ಅಂಜನಪ್ಪ ಮಾಂತಪ್ಪ ಅಂತ ಹಿಂಗ್ ಕುನ ಹಿಡ್ದೇವ. ಆ ಮಕ್ಳು ಏನ್ ಮಾಡ್ತಾರ, ಪಲ್ಲಕ್ಕೆ ನಮಗ್ ಪಲ್ಲಕ್ಕಿ ಆಗ್ಲಿ ರಥದಾಗ ಕುಂದರ್ಸಿಗಳೇ ಅವ್ರ ಮೂವರು ಹೋಳಾಗಿ ಬಿಡ್ತಾರ. ಅವ್ರು ಯಾವಾಗ ಸಿಗ್ತಾರಂದ್ರ ಲಾಸ್ಟ್ ಅದೇನು ಹೋಗಿ ಮುಟ್ತೇವಲ್ಲ ಅವಾಗ ಸಿಗ್ತಾರ. ಅಂದ್ರ ಅಲ್ಲಿ ತನ ಮೆರವಣಿಗೆ ಬಹಳ ದೊಡ್ಡ ಪ್ರಮಾಣ ಆಗಿ ಹೈರಾಣಾಗಿ ರಾತ್ರಿಗೆ ಬಂದಿದ್ದೆವು. ಮತ್ ಮುಂಜಾನೆ ದರ್ಶನ ಪ್ರಾರಂಭ ಆಯ್ತು. ಮ್ಯಾಗ ನಾ ಯಾಕಂತಿದ್ದೆ ಅಂದ್ರೆ, ದರ್ಶನ ತಗೊಂಡ್ರೆ ಮತ್ ನಾಳೆ ತಗೊಂಡ್ರಾಯ್ತು. ಏನ್ ದೊಡ್ಡ ಮಾತಾತ, ಹೊಸ ಮಂದಿಗೆ ದರ್ಶನದ ಲಾಭ ಸಿಗಲಿ ಅಂತ. ಅಮಾವಾಸ್ಯೆ ರಾತ್ರಿ ಹೊತ್ತಂತ ನೀವ್ ಅಂತಿರ್ತೀರಿ. ಬಹಳ ಮಂದಿ ಬಂದಿರ್ತಾರೆ, ಅಮಾವಾಸ್ಯೆದ್ದ ನಾವು ದರ್ಶನ ತಗೋಬೇಕು ಅಂತ. ಒಬ್ಬೊಬ್ರು 2 ಸರ್ತಿ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಬಿಟ್ಟು ಕೊಟ್ಟಂತ ದಾಸೋಹ ಭಾವನೆ ಎಲ್ಲಿ ಉಳಿತದ ನಮಗ್. ಇನ್ನೊಬ್ರು ಅವರು ನಮ್ಮವ್ರಪ್ಪ, ನಮ್ ಬಳಗದವ್ರು, ನಮ್ಮ ಅಣ್ತಂಬ್ರು ಅಕ್ಕಂಗಿದ್ರು ನಮ್ಮವರು, ಅವ್ರಿಗೆ ಇಟ್ಟು ದರ್ಶನ ಆಗ್ಲಿ ಅಂತ ತಿಳ್ಕೊಂಡು ಸಹಕಾರ ಮನೋಭಾವನೆಗಾಗಿ ಅವ್ರಿಟ್ಟು ಮಾಡ್ಲಿ ದರ್ಶನ. 2 ಸರ್ತಿ ಮಾಡ್ಬೇಡ್ರಿ ಅಂತ ಅದೇ ಸಲಿಂದ ಅಂದದ್ದು. ಯಾಕಂದ್ರೆ ನಮಗೇನು ಈ ಅಪ್ಪವ್ರು ಎಡ್ತನ ಕುಂದಿರ್ತಾರ ಅಂತಂದ್ರ ನಮಗ ಬ್ಯಾನಿ ಗೊತ್ತಿಲ್ಲ, ಕಾಲು ಬ್ಯಾನಿ ಗೊತ್ತಿಲ್ಲ, ನಿದ್ದೆ ಗೊತ್ತಿಲ್ಲ. ಅದ ನಮ್ದು ಹೆಂಗಾಯ್ದ ಅಂತಂದ್ರ, ನೀವೆಲ್ಲೇನು ಮೊಬೈಲ್ ಹಚ್ತಿರ್ತಿರಲ್ಲ, ನಾಟ್ ರೀಚೇಬಲ್ ಅಂತ ಬರ್ತಾವಲ್ಲ, ನಾವು ಕೈಯ ಕಾಲ ಇವು ಒಂದಕ್ಕೊಂದು ಸಂಬಂಧ ತಪ್ಪಿಟ್ಟ. ನಾವು ಬೆಳಗನ ಕುಂದಿರ್ಬೇಕು. ಕಾಲಿಂದ ಗೊತ್ತಿಲ್ಲ, ಕೈಯಿಂದ ಗೊತ್ತಿಲ್ಲ, ಟೊಂಕದ ಗೊತ್ತಿಲ್ಲ. ನಾ ಯಾರ ಸುದ್ದಿನ ಕೇಳಕ್ ಹೋಗಲ್ಲ. ತೆಲಿದ ಏನ್ ಹೇಳಿ ಮಗನ ನಿಂದೇನಂತ ಕಾಲಿಗಂತಿ ಕೈಗಂತಿ ಎಲ್ಲ ಅನ್ಕೊಂತ ಅವ್ರಿಗೆ ಸಂಭಾಳಿಸೋತ್ ಹೊಂಟಿವಿ ಅಂತ ಇಲ್ಲಿ ಬಂದು ಕುಂತೀವಿ ನಾವು. ಅವ್ರ ಏನಾರ ಒಬ್ರಿಗೊಬ್ರು ಶೆಟ್ಕಂಡ ನಾ ಅಲ್ಲೇ ಕುಂದಿರ್ತಪ್ಪ ಅಂತ ಕಾಲಪ್ಪ ಅಂದ್ರೆ ಏನ್ ಮಾಡಂಗಿವ್ ನಾವು.
ಹೌದಲ್ಲ? ಕಾಲ ಕೈ ಏನು ಬಹಳ ಜನ ಬರೀ ಆಧಾರ್ ಚೀಟ್ ಕೊಟ್ಟಿದೆಪ್ಪ, ನಾ ಇನ್ಮ್ಯಾಗ ಆಧಾರ್ ಚೀಟ್ ಕೊಡಲ್ಲ ಅಂತ ತಿಳ್ಕೊಂಡು ಇದು ಶಟ್ಕಂತಂದ್ರೆ ಏನ್ ಮಾಡಂಗೇನು? ಹೌದಲ್ಲ? ಪಾದ ಕೊಟ್ಟು ನಮ್ ಬೇಸರ ಬಂದಪ್ಪ, ನಾ ಸ್ವಲ್ಪ ಹೊಲ್ಲ ಅಲ್ಲೇ ಕುಂದಿರ್ತೀನಿ ಅಂತ ಪಾದ ಹಿಂಗಾಯ್ತಂದ್ರೆ ಏನ್ ಮಾಡಂಗೇನು? ನಾವು ಅವಕ್ ರಂಬಿಸಿ ಬರ್ರಿ ಆಯ್ತು ಅಂತ ತಿಳ್ಕೊಂಡು ರಂಬಿಸ್ಕೊಂಡು ಕರ್ಕೊಂಡ್ ಬಂದಿರ್ತೀವಿ. ನಮ್ ಬಳಗ ಒಬ್ರಿಗೊಬ್ರು ಸಹಕಾರ ಮನೋಭಾವನೆಯಿಂದ ಇದ್ದಾಗ ಎಲ್ಲರಿಗೂ ದರ್ಶನ ಆಗ್ತದ, ಎಲ್ಲರಿಗೂ ಅದು ಬಹಳ ಸಂತೋಷ ಆಗೋತಕ್ಕಂಥದ್ದು ಆಗ್ದ ಅನ್ನುವಂತ ವಿಚಾರ ತಿಳಿಸುತ್ತ ಎಲ್ಲರಿಗೂ ವಿಶ್ವರಾಧ್ಯ ಮುತ್ಯ ಬಗಳಾಂಬಿಕಾ ತಾಯಿ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಆ ಪುಣ್ಯಾತ್ಮರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರ್ತೀನಿ.